गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिव रूपिणीं। भक्तामृतं विश्वजनानुमोदनं सर्वार्थदं श्रीषठकोपवाङ्मयं सहस्रशाकोपनिषत्समागमं नमाम्यहं द्राविडवेदसागरम्। வேறொன்றும் நான் அறியேன் வேதம் தமிழ் செய்த மாறன் சடகோபன் வண்குருகூர் ஏறு எங்கள் வாழ்வான் என்றேத்தும் மதுரகவியார் எம்மை ஆழ்வார் அவரே அருள். ಭಗವಂತ ಭಗವತಿಯರ ಪವಿತ್ರ ಪಾದಾರವಿಂದಗಳ ಸ್ಮರಣೆಯಲ್ಲಿ ಇಂದಿನ ಪಾಠವನ್ನು ಆಳ್ವಾರ್ ವಿಷಯಕವಾದ ಪಾಠವನ್ನು ಮುಂದುವರಿಸೋಣ. ಇವತ್ತಿನ ದಿವಸ ತೆಗೆದುಕೊಂಡಿರೋ ವಿಷಯ ಮಧುರಕವಿ ಆಳ್ವಾರ್ ಅವರ ಬಗ್ಗೆ. ಮಧುರಕವಿ ಆಳ್ವಾರ್ಗೂ ನಮ್ಮ ಆಳ್ವಾರ್ಗೂ ತುಂಬ ನಿಕಟವಾದ ಒಂದು ಸಂಬಂಧ ಇದೆ ಅಂತ ಹಿಂದೆ ಗಮನಿಸಿದ್ವು. ಅದು ಗುರು ಶಿಷ್ಯ ಸಂಬಂಧ. ನಮ್ಮ ಆಳ್ವಾರು ಗುರುಗಳು, ಮಧುರಕವಿ ಆಳ್ವಾರು ಶಿಷ್ಯರು ಗುರುವಿಗಿಂತ ವಯಸ್ಸಲ್ಲಿ ದೊಡ್ಡವರು. ಅದು ಅನೇಕ ಸಂದರ್ಭಗಳಲ್ಲಿ ಹಾಗಾಗತ್ತೆ. ಅಂಥ ಒಂದು ಸನ್ನಿವೇಶ ಇಲ್ಲಿ. ತುಂಬ ದೊಡ್ಡವರು ಅಂತಲೂ ಹೇಳ್ತಾರೆ ವಯಸ್ಸಲ್ಲಿ. ಇವರು ಮಧುರಕವಿ ಆಳ್ವಾರರು ಮಧುರಕವಿಗಳು ಅಂತ ಹೆಸರು ಆ ಕಾಲದಲ್ಲಿ. ಅವರು ತಿರುಕ್ಕೋಳೂರಿನ ಒಂದು ಊರಲ್ಲಿ ಜನಿಸಿದ್ರು, ಅವತರಿಸಿದ್ರು ಎಂಬುದಾಗಿ ಹಿಂದಿನ ಒಂದು ಪಾಠದಲ್ಲಿ ಗಮನಿಸಿದ್ದು ನಾವು. ಅದು ಕೂಡ ಆಳ್ವಾರ ತಿರುನಗರಿ ಹತ್ತಿರದಲ್ಲೇ ಇರುವಂಥ ಒಂದು ಊರು. ಇವರು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ವಿದ್ವಾಂಸರು, ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರಾಗಿದ್ದರು. ಇದರ ಹಿಂದೆ ನಾವು ಗಮನಿಸಿದ್ದೇನು ಅನ್ನೋದನ್ನು 2-3 ಮಾತುಗಳು ತಿಳಿಸ್ಬಿಡ್ತೀನಿ ಸುಮ್ಮನೆ ಜ್ಞಾಪಕಕ್ಕೋಸ್ಕರ. ಆರಂಭದ ಒಂದು ವಿಷಯವನ್ನು ಮಾತ್ರ ಹೇಳಿದ್ದು, ಮುಂದಿಂದು ಹೇಳಿರಲಿಲ್ಲ. ಅದಕ್ಕೆ ಇವತ್ತು ಬರೋಣ. ಹಾಗೆ ಬಂದಾಗ ಇವರು ಯಾತ್ರಾಟನ ಮಾಡಿದ್ರು, ಬೇರೆ ಬೇರೆ ಸ್ಥಳಗಳು ಹೋಗಿ ಇದ್ದಾಗ ಕೊನೆಯಲ್ಲಿ ಅಯೋಧ್ಯ ನಗರಿಯಲ್ಲಿ ಬಂದು ವಾಸವಾಗಿದ್ದಾಗ ಅವರಿಗೆ ಯಾವುದೋ ಒಂದು ಜ್ಯೋತಿ ಕಂಡು ಬರ್ತಾ ಇತ್ತು. ಆ ಜ್ಯೋತಿ ಹೇಗೆ ಎಳ್ಕೊಂಡು ಬರ್ತಾ ಇತ್ತು ಅವರನ್ನು. ಎಲ್ಲಿವರೆಗೂ ಬಂತು ಅಂತ ಹೇಳಿದ್ರೆ ಆಳ್ವಾರ್ ತಿರುನಗರಿಯಲ್ಲಿ ನಮ್ಮ ಆಳ್ವಾರ್ ಇದ್ದಾರಲ್ಲ ಅಲ್ಲಿವರೆಗೂ ಎಳ್ಕೊಂಬಂತು. ಅಲ್ಲಿ ಬಂದಾಗ ಮರೆಯಾಗೋಯಿತು. ಸೊ ಯಾವುದು ಅಂತ ಹೇಳಿ ಹುಡ್ಕೊಂಡ್ಬಂದಾಗ ಇಲ್ಲಿ ಬಂತು. ಅವರ ಮುಂದೆ ಬಂದು ನಿಂತ್ಕೊಂಡು ಅವರು ತಪಸ್ಸಿನಲ್ಲಿ ಧ್ಯಾನದಲ್ಲಿದ್ದರು. ಅವರ ವೈಶಿಷ್ಟ್ಯವನ್ನು ತುಂಬ ಗಮನಿಸಿದ್ವಿ ನಾವು. 16 ವರ್ಷ ಕಾಲ ಯಾವ ಒಂದು ಇದು ಬೇರೆ ಹೊರಲೋಕದ ಸಂಪರ್ಕವೂ ಇಲ್ಲದೆ ಅವರ ಪಾಡಿಗವರು ತಾಯಿಯ ಒಂದು ಸ್ತನ್ಯಪಾನವನ್ನೂ ಮಾಡದೆ, ಆಹಾರ ವಿಹಾರ ಯಾವುದನ್ನೂ ಇಲ್ಲದೆ ಆ ಒಂದು ಹುಣಸೆ ಮರದ ಕೆಳಗಡೆ ಕುಳಿಸ್ಕೊಂಡಿದ್ದು ತಪಸ್ಸು ಮಾಡ್ತಿದ್ರು ಎಂಬುದಾಗಿ ಕೇಳ್ತೀವಿ. ಅಂಥವ್ರ ಮುಂದೆ ಅವರು ಬಂದು ನಿಂತ್ಕೊಂಡು ಒಂದು ಪ್ರಶ್ನೆ ಮಾಡ್ತಾರೆ, ಇವ ಹೇಗೆ ಏನು ಅಂತ ನೋಡೋಣ ಅಂತ. ಇವರು ವಿದ್ಯಾವಂತರು ಆಗಿದ್ದರು. ಅದು ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ಟುಬಿಟ್ರು. ಅವರಿಗೆ ಬಹಳ ಖುಷಿಯಾಗೋಯಿತು. ಆವಾಗಲೇ ಅವ್ರು ಮಾತಾಡಿದ್ದು, ಅಲ್ಲಿವರೆಗೂ ಮಾತಾಡ್ತಿರಲಿಲ್ಲ ಅನ್ನೋದನ್ನು ಕೇಳ್ತೀವಿ ನಾವು. ಹಾಗಿದ್ದಾಗ ಇವರಿಗೆ ತುಂಬ ಖುಷಿಯಾಗಿ ಸಂತೋಷವಾಗಿ ಇವರೇ ನಿಜವಾದ ಆಚಾರ್ಯರು ನನಗೆ ಅಂಥೇಳಿ ಭಾವಿಸಿ ಅವರ ಪಾದಕ್ಕೆ ಬಿದ್ದು ನನ್ನ ಶಿಷ್ಯನಾಗಿ ಸ್ವೀಕರಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೋತಾರೆ ಅನ್ನೋ ವಿಷಯವನ್ನು ಹಿಂದೆ ಹೇಳಿದ್ವು. ಅವರು ಕೂಡ ಇವರಿಗೋಸ್ಕರವೇ ಕಾಯ್ತಾ ಇದ್ದರೋ ಏನೋ ಎಂಬಂತೆ ಸರಿ ಅಂಥೇಳಿ ಒಪ್ಕೊಂಡು ನಾನು ಹೇಳೋ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿದ್ರಂತೆ. ಏನಂತ ಹೇಳಿದ್ರೆ, ನಾನು ಹೇಳೋದೆಲ್ಲ ಬರ್ಕೋಬೇಕು ಅಂತ, ಓಲೆಗರಿಯಲ್ಲಿ ಬರ್ಕೋಬೇಕು ಎಂಬುದಾಗಿ ಒಂದು ನಿಯಮನ ಮಾಡಿದ್ರು. ಭಾಳ ಸಂತೋಷವಾಗಿ ಅದನ್ನು ಸ್ವೀಕರಿಸಿದ್ರು ಆಜ್ಞೆಯನ್ನು ಅಂಥೇಳಿ ಕೇಳೋದು. ಇದರ ಮಧ್ಯದಲ್ಲಿ ಒಂದಾಯಿತು. ಹೀಗೆ ಹೇಳ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಆಳ್ವಾರಿಗೆ ಒಂದು ದರ್ಶನವಾಯಿತು ಅಂತ ಅವರೇ ಮುಂದೆ ಹೇಳ್ಕೊತಾರೆ. ಅದನ್ನು
ಏನಪ್ಪ ದರ್ಶನ ಅಂತ ಹೇಳಿದ್ರೆ, ಗರುಡವಾಹನಾಗಿ ಶ್ರೀಮನ್ನಾರಾಯಣ, ಲಕ್ಷ್ಮೀ ಸಮೇತನಾಗಿ ಶ್ರೀಮನ್ನಾರಾಯಣ ವಾಹನದಲ್ಲಿ ಹಾಗೆ ಬರ್ತಾ ಇರೋದನ್ನು ಇವರು ಹಾಗೇ ಕಂಡರು ಅಂಥೇಳಿ ತುಂಬ ಸಂತೋಷಪಟ್ಟ ಆ ದರ್ಶನವನ್ನು ಪಡೆದು ಹಾಗೆ ಅದನ್ನು ಮುಂದೆ ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ಕೊತಾರೆ. ಇಂಥ ಒಂದು ದರ್ಶನವಾಯಿತು ಅಂಥೇಳಿ ಅವ್ರಿಗೆ ಮಂಗಳಾಶಾಸನವನ್ನು ಮಾಡ್ತಾರೆ ಅನ್ನೋದನ್ನು ಒಂದು ವಿಷಯ ಗಮನಿಸ್ತೀವಿ. ಅದರ ಜೊತೆಗೆ ಇವರು ನಾನು ಹೇಳೋದೆಲ್ಲ ಬರ್ಕೋಬೇಕು ಅಂತ ಹೇಳಿದಾಗ ಬೇರೆ ಬೇರೆ ದಿವ್ಯ ಕ್ಷೇತ್ರಗಳಲ್ಲಿ, ಅಂದರೆ ದಿವ್ಯ ದೇಶಗಳು ಅಂತ ಯಾವುದನ್ನು ಹೇಳ್ತೀವೋ ಅಲ್ಲಿರೋ ಅರ್ಚಾಮೂರ್ತಿಗಳ ಒಂದು ದಿವ್ಯವಾದ ಒಂದು ವಿಷಯವನ್ನು, ತಿರುಮೇನಿ ಸೌಂದರ್ಯವನ್ನು ಮತ್ತು ಕಲ್ಯಾಣ ಗುಣಗಳನ್ನು ಮರಣಿಸುವಂಥ ಪಾಶರಗಳಾಗಿದೆ ಅವರದ್ದು ತಿರುವಾಯಿಮಡಿ ಅನ್ನೋದು. ಹಿಂದೆ ಅದನ್ನೆಲ್ಲ ಗಮನಿಸಿದ್ದೀವಿ. ಅಂಥ ಒಂದು ಹೇಳುವಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿರೋ ದಿವ್ಯ ದೇಶಗಳಲ್ಲಿರೋ ಅರ್ಚಾಮೂರ್ತಿಗಳೆಲ್ಲ ಬಂದುಬಿಡ್ತಂತೆ ಇಲ್ಲಿ ಶಕ್ತಿ ರೂಪದಲ್ಲಿ ಬಂದು ಆ ಹುಣಸೆ ಮರದ ಎಲೆಗಳಿದೆಯಲ್ಲ, ಒಂದೊಂದು ಎಲೆಯಲ್ಲಿ ಒಂದೊಂದು ಬಂದು ವಾಸ ಆಗಿಬಿಡ್ತು ಅಂತ ಹೇಳ್ತಾರೆ. ಇಲ್ಲಿ ಯಾತಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಅವ್ರು ಹೇಳೋ ವಿಷಯವನ್ನು ಕೇಳಬೇಕು ಅಂತ ಅಷ್ಟೇ ಅಲ್ಲ, ತಮ್ಮ ಬಗ್ಗೆ ಹಾಡಬೇಕು ಅಂತ ಹೇಳಿ ಆ ಅರ್ಚಾ ಮೂರ್ತಿಗಳೆಲ್ಲ ಬಂದು ಕೂತ್ಕೊಂಡು ತಾನು ಬಂದು ಅಂತ ಹೇಳಿ ಒಂದು ಕೂತ್ಕೊಳ್ತು ಉತ್ಸಾಹದಿಂದ ಅಂತ ಒಂದು ಹೇಳ್ತಾರೆ. ಅದು ಕೂಡ ಕೇಳ್ತೀವಿ. ಅಂದರೆ ಅಷ್ಟು ದಿವ್ಯ ದೇಶಗಳಿಗೂ ವಾಸ್ತವವಾಗಿ ಇವರೇನು ಪ್ರಯಾಣ ಮಾಡಿರಲಿಲ್ಲ, ಕುಳಿತಲ್ಲೇ ಅಷ್ಟನ್ನು ಕೂಡ ಗಮನಿಸಿದರು. ಸುಮಾರು ಇವರು 36 ದಿವ್ಯ ದೇಶಗಳ ಮೂರ್ತಿಗಳ ಬಗ್ಗೆ ಹಾಡಿದ್ದಾರೆ ಅನ್ನೋದು ಲಿಸ್ಟ್ ಕೊಡ್ತಾರೆ. ನಮ್ಮನೆ ಗ್ರಂಥದಲ್ಲಿ ಸಿಕ್ಕತ್ತೆ ಅದು. ಅಂಥ ದಿವ್ಯ ದೇಶಗಳನ್ನು ಇವರು ಕುಳಿತಲ್ಲಿಯೇ ಅಷ್ಟನ್ನೂ ಕೂಡ ದರ್ಶನ ಮಾಡಿಕೊಂಡ್ರು, ಅಷ್ಟನ್ನೂ ಕೂಡ ಪೂರ್ಣವಾಗಿ ದರ್ಶನ ಮಾಡಿ ಹಾಡಿ ಹೊಗಳಿದ್ರು ಅನ್ನೋದನ್ನು ಕೇಳ್ತೀವಿ. ಅಂಥ ಒಂದು ವಿಶೇಷತೆ ನಮ್ಮಾಳ್ವಾರ್ಗುಂಟು. ಅವರ ಶಿಷ್ಯರಾಗಿ ಮಧುರಕವಿ ಆಳ್ವಾರು ಹೀಗೆ ಬರ್ತಾರೆ ಅಂತ. ಮಧುರಕವಿ ಆಳ್ವಾರದ್ದು ಇವರನ್ನು ಗುರುವಾಗಿ ಆಚಾರ್ಯರಾಗಿ ಸ್ವೀಕರಿಸ್ಬಿಟ್ರು. ಎಷ್ಟು ಗುರುನಿಷ್ಠೆ ಇವರಿಗೆ ಅಂತ ಹೇಳಿದ್ರೆ, ಅದೊಂದು ಗುರು ಶಿಷ್ಯ ಪರಂಪರೆಗೂ ಮತ್ತು ಆಚಾರ್ಯನಿಷ್ಠೆ ಅಥವಾ ಗುರುನಿಷ್ಠೆ ಅನ್ನೋದಕ್ಕೆ ಒಂದು ಮಾಡೆಲ್ ಆಗಿದ್ದರು ಅಂತ ಹೇಳ್ತಾರೆ ಇವರನ್ನು. ಅಷ್ಟು ಪರಿಪೂರ್ಣವಾಗಿ ಆಚಾರ್ಯನ ಬಗ್ಗೆ ಒಂದು ಗೌರವ, ಒಂದು ಹಿಡಿತ ಅದಿತ್ತು. ಅವರನ್ನು ಬಿಟ್ಟು ಇನ್ಯಾರೂ ನನಗಿಲ್ಲ, ಯಾವ ದೇವರೂ ಬೇಡ ಅನ್ನೋ ಒಂದು ಮನಸ್ಥಿತಿ ಅವರಿಗೆ ಇತ್ತು. ಅದನ್ನು ತೋರಿಸ್ಕೊಂಡು ಅದನ್ನೇ ತಮ್ಮ ಪಾಶುರಗಳಲ್ಲಿ ಅದನ್ನು ಎತ್ತಿ ಹೇಳ್ತಾರೆ. ಅವ್ರು ಮಾಡಿರೋ ಪಾಶುರಗಳು ಕೇವಲ 11 ಪಾಶುರಗಳಷ್ಟೇ. 10 ಪಾಶುರ, 11ನೇದು ಫಲಶ್ರುತಿ ಅಷ್ಟೇ. ಅದರಲ್ಲಿ ವಿಶೇಷವಾಗಿ ಕೊಂಡಾಡೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಗಮನಿಸೋಣ, ತುಂಬ ಚೆನ್ನಾಗಿದೆ. ಅದು ಆಚಾರ್ಯ ನಿಷ್ಠೆಯನ್ನು ಎತ್ತಿ ತೋರಿಸುತ್ತೆ. ಅದಕ್ಕೊಂದು ಉದಾಹರಣೆಯಾಗಿದೆ ಅಂತ ಹೇಳಿದೆ. ಅದು ಆಚಾರ್ಯ ನಿಷ್ಠೆ ಅಂತ ಹೇಳುವಾಗ ಆರಂಭದಲ್ಲೇ ಹೇಳ್ತಾರೆ, ಕಣ್ಣಿನುಣ್ ಶಿರುತ್ತಾಂಬು ಅಂತ ಅದಕ್ಕೆ ಟೈಟ್ಲು. ಅಂದರೆ ಅವರ ಪಾಶುರಗಳಲ್ಲಿ ಮೊದಲನೇ ಒಂದು ಪದ ಇದೆಯಲ್ಲ, ಕಣ್ಣಿನುಣ್ ಶಿರುತ್ತಾಂಬು ಅಂತ, ಅದನ್ನೇ ಅದಕ್ಕೆ ಹೆಡ್ಡಿಗಾಗಿ ಕೊಟ್ಟಿದ್ದಾರೆ ಅಂತ. ಆ ತರಹದ ಕೆಲವೆಲ್ಲ ಉಂಟು. ಹೀಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದನ್ನು ಬ್ರೀಫಾಗಿ ನೋಡೋಣ. ಅವರ 10 ಪಾಶುರಗಳು ತುಂಬ ಚೆನ್ನಾಗಿದೆ. ಅದನ್ನು ಅನುಸಂಧಾನ ಮಾಡುವಂಥ ಪಾಶುರಗಳಾಗಿದೆ ಅವೆಲ್ಲ. ಕಣ್ಣಿನುಣ್ ಶಿರುತ್ತಾಂಬಿನಾಲ್ ಕಟ್ಟೊಣ್ಣಪ್ಪಣ್ಣಿಯ ಪೆರುಮಾಯನ್ ಎನ್ನಪ್ಪನಿಲ್ நன்னித்தென்குருகூர் நம்பி என்ன கால் அன்னிக்கும் அமுதூரும் என்னாவுக்கே. ಮೊದಲನೇದು ಏನು ಜ್ಞಾಪಿಸ್ಕೋತಾರೆ ಅಂತ ಹೇಳಿದ್ರೆ, ಕೃಷ್ಣನ ಜ್ಞಾಪಿಸ್ಕೋತಾರೆ. ಜ್ಞಾಪಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಏನು ಮಾಡ್ದ, ಬಾಲನಾಗಿದ್ದಾಗ ತುಂಬ ಚೇಷ್ಟೆ ಮಾಡ್ತಾ ಇದ್ದ. ಅದಕ್ಕೆ ಯಶೋದೆ ಇವನ್ನ ಕಟ್ಟು ಹಾಕಬೇಕು ಅಂತ ಹೇಳಿ ಒಂದು ಒರಲ್ ಕಲ್ಲಿಗೆ ಕಟ್ಟಿದ್ಲು, ಒಂದು ಹಗ್ಗ ತಗೊಂಬಂದು ಅವನ್ನು ಕೂರಿಸಿ ಕಟ್ಟು ಹಾಕಿದ್ಲು ಅಂತ ಹೇಳಿದ್ರೆ, ಕಟ್ಟು ಹಾಕೋಕ್ಕೆ ಪ್ರಯತ್ನ ಪಟ್ಲು. ಆದರೆ ಇವನೇನು ಮಾಡ್ದ, ಮಾಯಾವಿ ಇವನು, ಈ ಕಟ್ಟಕ್ಕೆ ಹೋದರೆ ಅವನು ಹಗ್ಗ ಒಂದು ಸ್ವಲ್ಪ ಶಾರ್ಟೇಜ್ ಆಗುತ್ತೆ, ಅದರಿಂದ ಗಂಟು ಹಾಕೋಕ್ಕಾಗಲ್ಲ. ಅಯ್ಯೋ ಶಾರ್ಟೇಜ್ ಆಯ್ತಲ್ಲ ಅಂಥೇಳಿ ಇನ್ನೊಂದು ಪೀಸ್ ಹಗ್ಗ ತೊಗೊಂಬಂದು ಅದಕ್ಕೆ ಗಂಟು ಹಾಕಿಬಿಟ್ಟು ಮಾಡ್ತಾಳೆ. ಅವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಗಂಟು ಹಾಕಬಹುದು, ಇವನು ಸಿಕ್ಕಾಕೊಂಡ ಅಂಥೇಳಿ ಅವಳು ಮಾಡೋವಾಗ ಮತ್ತೆ ಅದು ಶಾರ್ಟೇಜ್ ಆಗಿಬಿಡುತ್ತೆ.
ಅಯ್ಯೋ ಹೀಗಾಯ್ತಲ್ಲ ಅಂತಲ್ಲಿ ಇನ್ನೊಂದು ಪೀಸ್ ತೊಗೊಂಬರ್ತಾಳೆ, ಆವಾಗಲೂ ಶಾರ್ಟೇಜ್ ಆಗುತ್ತೆ. ಹೀಗೆ ತಾನು ಮಾಯೆಯನ್ನು ತೋರಿಸ್ದ, ಅವಳು ಕಟ್ಟಾಕಕ್ಕಾಗದೇ ಇರೋ ಹಾಗೆ ಮಾಡ್ದ. ಕೊನೆಗೆ ಅವನಿಗೆ ಅಯ್ಯೋ ಪಾಪ ಅಂತ ಅನಿಸ್ಬಿಡ್ತಾಳೆ, ಏನೋ ಒದ್ದಾಡ್ತಾಳಲ್ಲ ಅಂಥೇಳಿ ಸರಿ ತನ್ನ ಮಾಯೆಯನ್ನಾಗಿ ಮಾಡಿಕೊಂಡು ಉಪಸಂಹಾರ ಮಾಡಿಕೊಂಡು ಆಯ್ತಮ್ಮ ಕಟ್ಟು ಅಂತ ಹೇಳಿ ಕಟ್ಟಿಸ್ಕೊಂಡ ಅಂತ. 3 ಲೋಕಗಳಿಗೂ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರಗಳಿಗೆ ಒಡೆಯನಾಗಿದ್ದಂಥ ಪರಮಾತ್ಮ ಈ ಒಂದು ಆಯರ್ ಕುಲದಲ್ಲಿ ಬಂದಂಥ ಒಂದು ಸಾಮಾನ್ಯ ಜೀವಿ ಒಬ್ಬಳು ಅವಳ ಕೈಯಲ್ಲಿ ಸಿಗಾಕೊಂಡು ಕಟ್ಟು ಹಾಕೊಂಡ್ಬಿಟ್ನಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗೆ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್ ಅಂಥೇಳಿ ಅವನ ಬಗ್ಗೆ ನಾನು ಹೇಳಲ್ಲ. ಈಗ ಯಾರ ಬಗ್ಗೆ ಹೇಳ್ತೀರಿ ಅಂತ ಹೇಳಿದ್ರೆ, ತೆನ್ಗುರ್ಗೂರು ನಂಬಿ ಇದಾನಲ್ಲ ನಮ್ಮ ಆಳ್ವಾರು, ಅವರನ್ನು ನಾನು ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕು. ಕೃಷ್ಣನ ಬಗ್ಗೆ ಜ್ಞಾಪಿಸ್ಕೊಳ್ಳೋದು ಅಂತಲ್ಲ, ಅವರನ್ನು ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕು. ನನ್ನ ಆಚಾರ್ಯರು, ನನ್ನ ಗುರು ಅವರು, ಅದನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ನನ್ನ ನಾಲಿಗೆಯಲ್ಲಿ ಹಾಗೇ ನೀರು ಊರುತ್ತೆ. ನೀರಲ್ಲ, ಅಮೃತ ರಸ ಧಾರೆ ಉಕ್ಕಿ ಬರುತ್ತೆ ಅಂಥೇಳಿ ನಿಜವಾಗಲೂ ಅವರನ್ನು ಗುರುವನ್ನು ಜ್ಞಾಪಿಸ್ಕೊಂಡಾಗ ಹಾಗೆ ಉಂಟಾಗತ್ತೆ ಅವರಿಗೆ ಅನ್ನೋದನ್ನು ಹೇಳ್ಕೊತಾರೆ. ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ನನ್ನಿತ್ತೆನ್ಗುರುಗೂರ್ ನಂಬಿ ಎನ್ನಕ್ಕಾಲ್, ಅದನ್ನು ಹೇಳಿದ ಕೂಡಲೇ ಅಣ್ಣಿಕ್ಕುಂ ಅಮುದೂರುಮೆನ್ನಾವಕ್ಕೆ, ನನ್ನ ನಾಲಿಗೆಯಲ್ಲಿ ಆ ಅಮೃತ ರಸ ಉಕ್ಕಿ ಬರುತ್ತೆ, ಸ್ರವಿಸುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಅದು ಮುಂದುವರಿಸ್ತಾ ಬರೀ ನಾಲಿಗೆ ರಸ ಅನುಭವಿಸೋದಷ್ಟೇ ಅಲ್ಲ, ನಾನು ಹಾಗೆ ಅವರ ಪಾದವನ್ನು ಹಿಡ್ಕೊಂಡಾಗ ಮೇವಿನೇನವನ್ ಪೊನ್ನಡಿ ಮೈಮಯೇ ನಾವಿനാൽ ನವಿಟ್ಟು ಇನ್ಬ ಮೇಯ್ದೇನೇನ್, ಒಂದು ತುಂಬ ಸಂತೋಷಪಟ್ಟೆ ನಾನು ಅವನ ಒಂದು ಗುಣಗಾನವನ್ನು ಮಾಡ್ತಾ. ಹಾಗೆ ಅವನ ಒಂದು ಪಾದವನ್ನು ಭದ್ರವಾಗಿ ಹಿಡ್ಕೊಂಡಾಗ ಏನಾಯಿತು ಅಂತ ಹೇಳಿದ್ರೆ ಅವನನ್ನು ಆಶ್ರಯಿಸಿದೆ ಅಂತ ಹೇಳ್ತಾರೆ. ಆಶ್ರಯಿಸೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಗುರುವನ್ನು ಆಶ್ರಯಿಸೋಕ್ಕೆ ಏನಾದರೂ ಒಂದು ತತ್ವಜ್ಞಾನ ಉಂಟಾಗಬೇಕು, ಹಾಗೆ ಹೇಗಂತೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಏನೂ ಇಲ್ಲ ನನಗೆ. ತತ್ವಜ್ಞಾನಕ್ಕೋಸ್ಕರ ನಾನು ಹಿಡಿತಾ ಇಲ್ಲ. ನನಗೆ ಬೇಕಾಗಿರೋದು ಅವನ ಚರಣ ಕಮಲಗಳಿಗೆಲ್ಲ ಅದನ್ನು ಹಿಡ್ಕೊಂಡು ಅವನ ಕೈಂಕರ್ಯ ಮಾಡೋದು ಒಂದೇ ನನ್ನ ಗುರಿಯಾಗಿದೆ ಅನ್ನೋದನ್ನು ಹೇಳ್ತಾರೆ. ಕೈಂಕರ್ಯಕ್ಕೋಸ್ಕರವಾಗಿ ನಾನು ಅವನನ್ನು ಆಶ್ರಯಿಸಿದ್ದೀನಿ ಅನ್ನೋದನ್ನು ಹೇಳ್ಕೊತಾರೆ. ಅವನ ಹೊನ್ನಡಿಗಳನ್ನು ಆಶ್ರಯಿಸಿದ್ದೀನಿ ಅಂತ ಹೇಳ್ತಾರೆ. ಹೇಳುವಾಗ ಕೈಂಕರ್ಯ ಅಂತ ಹೇಳಿದ್ರೆ ಕಿಂಕರ ಭಾವ ಅಂತ. ಕಿಂಕರ ಅಂತ ಹೇಳಿದ್ರೆ ಆಳು, ಜವಾನ, ದಾಸ ಅನ್ನೋ ಅರ್ಥದಲ್ಲಿ ನಾವು ಇದು ಮಾಡ್ತೀವಿ. ಅದು ಯಜಮಾನನಿಗೆ ದಾಸನಾಗಿರ್ತಾನೆ, ಕಿಂಕರನಾಗಿರ್ತಾನೆ. ಅದನ್ನು ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದರು. ಕಿಂಕರಹ ಅಂತ ಹೇಳಿದ್ರೆ ಏನು ಮಾಡಬೇಕು, ಕಿಂಕರಹ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಸದಾ ಕಾಲದಲ್ಲೂ ಗುರುಗಳ ಮುಂದೆ ನಿಂತ್ಕೊಂಡು, ಯಜಮಾನ ಮುಂದೆ ನಿಂತ್ಕೊಂಡು ಅವನು ನಾನು ಏನು ಮಾಡಲಿ ಅಂತ ಕೇಳ್ತಾ ಇರ್ತಾನೆ ಅಂತ. ಅವನೇ ಕಿಂಕರಪ್ಪ ಅಂತ. ಯಜಮಾನ ಏನು ಹೇಳಿದ್ರು ಕೂಡ ಅದನ್ನು ಮಾಡೋಕ್ಕೆ ಅವನು ತಯಾರಾಗಿರಬೇಕು, ರೆಡಿಯಾಗಿರಬೇಕು. ನನಗೆ ಈ ಥರ ಕೆಲಸ ಎಲ್ಲ ಹೇಳಬಾರ್ದು, ನೀನು ನನ್ನ ಯೋಗ್ಯತೆಗೆ ತಕ್ಕಂಥ ಕೆಲಸ ಹೇಳಬೇಕು, ಅದೆಲ್ಲ ಏನು ಹೇಳೋ ಹಾಗೆ ಇಲ್ಲ. ಯಾವುದನ್ನು ಹೇಳಿದ್ರು ಕೂಡ ಯಜಮಾನ ಹೇಳಿದ್ದನ್ನು ಹಾಗೆ ಶಿರಸಾವಹಿಸಿ ಮಾಡೋ ಅಂಥ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾನಲ್ಲ, ಅವನೇ ಕಿಂಕರ ಅಂತ. ಅವನು ಮಾಡೋ ಕೆಲಸಕ್ಕೆ ಕೈಂಕರ್ಯ ಅಂತ ಹೆಸರು. ಹಾಗೆ ಗುರುವಿನ ಕೈಂಕರ್ಯವನ್ನು ಮಾಡೋದೇ ಉದ್ದೇಶ. ಅದಕ್ಕಾಗಿ ಅವನ ಪಾದವನ್ನು ಆಶ್ರಯಿಸ್ತೀನಿ ನಾನು ಅಂಥೇಳಿ ಹೋಗ್ತೀನಿ ಅಂಥೇಳಿ ಅವರಲ್ಲಿ ನಿವೇದನೆ ಮಾಡ್ಕೋತಾರೆ. ಅಂಥ ಪಾದ ಯಾರದಪ್ಪ ಅಂತ ಹೇಳಿದ್ರೆ ನನ್ನ ಗುರುವಿನದು. ಆ ಗುರು ಒಬ್ಬರೇ. ಯಾರಪ್ಪ ಅಂತ ಹೇಳಿದ್ರೆ ನನ್ನ ದೈವ ಅವನು ಅನ್ನೋದನ್ನು ಹೇಳ್ಕೊತಾರೆ. ಅಷ್ಟೇ ಅಲ್ಲ, ದೈವ ಅಂದರೆ ಅವನೊಬ್ಬನೇ ದೇವರು, ಗುರುವೇ ನನಗೆ ದೇವರು, ಗುರುವನ್ನು ಬಿಟ್ಟು ಯಾವ ದೇವರನ್ನೂ ಆಶ್ರಯಿಸಲ್ಲ ನಾನು ಅಂತ ಹೇಳ್ಕೊತಾರೆ ಅಂತ. ಹಿಂದೆ ಕೃಷ್ಣನ ಬಗ್ಗೆ ಹೇಳಿದ್ದದೆಲ್ಲ ಎಲ್ಲ ಬಿಟ್ಟು ಈಗ ಗುರುವೇ ದೈವ, ನನಗೆ ಗುರುವೇ ದೈವ ಅಂತ. ಎಂತಹ ಆಚಾರ್ಯ ನಿಷ್ಠೆ ಅದು, ಗುರುನಿಷ್ಠೆ ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸ್ಕೋತಾರೆ. ದೇವ ಮತ್ತರಿಯೇನ್ ಕುರುಗೋರ್ ನಂಬಿ, ಬೇರೆ ದೇವತೆಗಳನ್ನು ನಾನು ಅರಿತಿಲ್ಲ. ಪಾವಿ ನಿನ್ನಿಶೈ ಪಾಡಿತ್ತಿರಿವನೇ. ಅದಕ್ಕೆ ಏನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ಅಂಥ ಗುರುವನ್ನು ಆಶ್ರಯಿಸಿದ್ದೀನಿ. ಅವನ ಪಾಶರಗಳಿದೆ, ಅವನ ಪಾಶರಗಳೆಲ್ಲ ಹೇಳ್ಕೊಂಡು ಹಾಡಿಕೊಂಡು ಹಾಗೇ ಓಡಾಡ್ತಾ ಇರ್ತೀನಿ ಅಂತ. ನನ್ನ ಕೆಲಸ ಏನು, ನಿನ್ನ ಕೈಂಕರ್ಯ ಏನು ಮಾಡಬೇಕು, ನನಗೇನು ಅಪ್ಪಣೆ ಕೊಡ್ತಿದ್ಯಾ ನೀನು ಅಂತ ಹೇಳಿದ್ರೆ, ಮೊದಲನೇ ಅಪ್ಪಣೆ ನಾನು ಹೇಳೋದೆಲ್ಲ ಬರ್ಕೋಬೇಕು ಅಂತ ಹೇಳಿದೆ, ಅದನ್ನು ಮಾಡಿದೆ. ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಹಾಗೆ ಹಾಡಬೇಕು ಅಂತ. ನಮ್ಮ ಆಳ್ವಾರ ಅದನ್ನು ಹಾಡಿ ತೋರಿಸಿದ್ರಂತೆ ಅಂತ ಎಲ್ಲೋ ಒಂದು ಕಡೆ ಬರುತ್ತೆ. ಹಾಗೆ ಹಾಡಿದ್ದನ್ನು ಇವರು ಕೂಡ ಗಾನ ಮಾಡ್ತಾ
ಹಾಗೇ ಓಡಾಡ್ಕೊಂಡಿರ್ತಾರೆ ಅಂತ, ಎಲ್ಲೆಲ್ಲಿ ಹೋದರೂ ಕೂಡ ಗಾನ ಮಾಡಿಕೊಂಡೇ ಹೋಗ್ತಾರೆ ಅಂತ. ಪಾಡಿ ತಿರಿವನೇ ಅಂತ, ಅಲೆದಾಡ್ತೀನಿ ನಾನು ಹಾಡಿಕೊಂಡೆ ಅನ್ನೋದನ್ನು ಚೆನ್ನಾಗಿ ಹೇಳ್ತಾರೆ. ಮತ್ತು ಮುಂದಿಂದು ತಿರಿದಂದಾಗಿಲುಂ ದೇವಪಿರಾನುಡೈ ಕರಿಯ ಕೋಲ ತಿರುವುರು ಕಾಣ್ಬನ್ನಾನ್ ಅಂತ. ಈಗ ಒಂದು ಪ್ರಶ್ನೆ ಬರುತ್ತೆ, ನೀನು ಆಚಾರ್ಯ ತಿರುವಡಿಗಳನ್ನು ಹಿಡಿದುಬಿಟ್ಟೆ, ಹಾಗಾದರೆ ಬೇರೆ ದೇವತೆಗಳನ್ನೆಲ್ಲ ಉಪೇಕ್ಷೆ ಮಾಡ್ತೀಯ ನೀನು, ಆ ನಾರಾಯಣನ ಉಪೇಕ್ಷೆ ಮಾಡ್ತೀಯಾ ಅನ್ನೋ ಹಾಗೆ ಅನ್ನಿಸ್ಬಿಡ್ಬೋದು, ಪ್ರಶ್ನೆ ಬಂದುಬಿಡ್ಬೋದು. ಹಾಗೇನು ಬರಲ್ಲ ನನಗೆ. ಎಲ್ಲಿ ತಿರುಗಾಡಿದ್ರೂ ಕೂಡ ನಾನು ಅವನ ಪಾಶಗಳನ್ನೇ, ನಮ್ಮ ಗುರುವಿನ ಪಾಶಗಳನ್ನೇ ಹೇಳ್ಕೊಂಡು ಓಡಾಡ್ತೀನಲ್ಲ. ಓಡಾಡಿದಾಗ ಏನಾಗುತ್ತೆ ನನಗೆ ಅಂತ ಹೇಳಿದ್ರೆ, ಆ ಭಗವಂತನೇ ಸಾಕ್ಷಾತ್ ಭಗವಂತನೇ, ಲಕ್ಷ್ಮೀ ಸಮೇತನಾದ ಭಗವಂತ ನನಗೆ ಕಾಣಿಸ್ತಾನೆ ಅಂತ ಹೇಳ್ತಾರೆ. ನಾನು ಓಡಾಡಿದಾಗಲೂ ಸರಿ, ಒಂದು ಕಡೆ ನಿಂತಿದ್ದಾಗಲೂ ಸರಿ, ನನಗೆ ಕಾಣಿಸ್ತಾನೆ. ನಾನು ನೋಡ್ತಾ ಇದ್ದೀನಿ ಅವನ್ನ. ಅದೇ ಕರಿಯ ಕೋಲ ತಿರುವುರು ಕಾಣ್ಬನ್ನಾನ್. ತಿರುವುರು ಅಂತ ಹೇಳಿದ್ರೆ ಲಕ್ಷ್ಮೀ ಸಮೇತನಾಗಿ ಅವನು ನನಗೆ ಕಾಣಿಸ್ತಾನೆ, ನಾನು ನೋಡ್ತೀನಿ ಅವನ್ನ ಅಂಥೇಳಿ. ಹೇಗೆ ಯಾತಕ್ಕೆ ಹೀಗಾಗತ್ತೆ ಅಂತ ಹೇಳಿದ್ರೆ, ಇವರು ಹೇಳೋದೆಲ್ಲ ತಿರುವಾಯಿಮೊಳಿ ಪಾಶರಗಳನ್ನು ಹೇಳ್ತಾ ಇದ್ದಾರೆ. ಆ ಪಾಶರಗಳಲ್ಲಿ ಏನು ಬರುತ್ತೆ, ವಿಷಯ ಏನು ಪಾಶರಗಳದ್ದು ಅಂತ ಹೇಳಿದ್ರೆ, ಹಿಂದೆ ನಾವು ಗಮನಿಸಿದ್ವಲ್ಲ ಹಾಗೆ ಭಗವಂತನ ಒಂದು ದಿವ್ಯ ತಿರುಮೇನಿಯನ್ನು ವರ್ಣಿಸುವಂಥ ಪಾಶರಗಳಾಗಿರುತ್ತೆ. ಅವನ ಕಲ್ಯಾಣ ಗುಣಗಳನ್ನು ವಿವರಿಸುವಂಥ ಪಾಶರಗಳಾಗಿರುತ್ತೆ. ಆ ಪಾಶರಗಳು ಹೇಳ್ತಾ 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 ಗಾನ ಮಾಡ್ತಾ ಓಡಾಡ್ತಾ ಇರುವಾಗ ಅದಕ್ಕೆ ವಿಷಯನಾದಂಥ ಭಗವಂತ ನನ್ನ ಮುಂದೆ ಕಾಣಿಸ್ಕೋತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಯಾರನ್ನವನ್ನು ಉಪೇಕ್ಷೆ ಮಾಡಿಲ್ಲ, ನನಗೆ ಗೊತ್ತಿಲ್ಲದೆ ಅದಕ್ಕೆ ಆಗ್ಬಿಡುತ್ತೆ, ಅವನು ಕಾಣಿಸ್ಕೋತಾನೆ. ಅದು ನನಗೆ ಎರಡು ಥರ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ ನನ್ಮೈ ಅಂತ. ನನ್ಮೈ ಏನಪ್ಪ ನನಗೆ ಅಂತ ಹೇಳಿದ್ರೆ, ನನಗೆ ಆಚಾರ್ಯನ ಪಾದಗಳನ್ನು ಆಶ್ರಯಿಸಿದ್ದೀನಿ, ಅವನಿಗೆ ದಾಸನಾಗಿದ್ದೀನಿ. ಅಷ್ಟೇ ಅಲ್ಲ, ಅವನ ಮೂಲಕ ಭಗವಂತನ ದಾಸನೂ ಆಗಿದ್ದೀನಿ, ಭಗವಂತನ ಪಾದವನ್ನು ಹಿಡ್ಕೊಂಡಿದ್ದೀನಿ ನಾನು ಅಂಥೇಳಿ ಎರಡೂ ನನಗೆ ಸಿಕ್ತು ಅಂಥೇಳಿ ಸಂತೋಷ ಪಡ್ತಾರೆ. ಅದನ್ನು ಹೇಳುವಂಥ ಒಂದು ವಿಷಯ ಇಲ್ಲಿ ಬರುತ್ತೆ. ಹಾಗೆಯೇ ಮುಂದಕ್ಕೆ நன்மையால் மிக்க நான் மறையாளர்கள், அன்மையால் மிக்க நான் மறையாளர்கள், உண்மையாக கருதுவராதலின் அன்னையாய் அத்தனாய் என்னை ஆண்டிடும் தன்மையான் ಷಡಗೋಪನ್ ಎನ್ನಂಬಿಯೇ. ಈ ವೇದಗಳನ್ನೆಲ್ಲ ಚೆನ್ನಾಗಿ ಓದಿದಾರಲ್ಲ, ವೇದವಿತ್ತುಗಳಿದಾರಲ್ಲ, ವೇದಜ್ಞರಿದಾರಲ್ಲ, ಅವರುಗಳೆಲ್ಲ ಭಗವಂತನ ಒಂದು ಕರುಣೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ಹಾಗಿರುವಾಗ ಇವನು ಆಚಾರ್ಯನ ಇಟ್ಕೊಂಡ್ಬಿಟ್ಟಿದ್ದಾನಲ್ಲ ಅಂಥೇಳಿ ಅವ್ರಿಗೆ ಏನಾದರೂ ಒಂದು ಮನಸ್ಸು ಇದಾಗಿರ್ಬೋದು, ಹೀಗೆ ಇವನ್ನೇ ಹೇಗಾದರೂ ಬದಲಾವಣೆ ಮಾಡಬೇಕು ಅಂಥೇಳಿ ಪ್ರಯತ್ನ ಪಡಬಹುದು. ಅವರು ಪ್ರಯತ್ನ ಪಟ್ಟರೂ ಕೂಡ ಅದಕ್ಕೆ ನಾನು ಜಗ್ಗಲ್ಲ ಅಂತ. ಅವ್ರ ಕೈಲಿ ಆಗಲ್ಲ ಚೇಂಜ್ ಮಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಸಿಕ್ಕಿರೋ ಅಂಥ ಆಚಾರ್ಯ ಪ್ರಭು ಯಾರಪ್ಪ ಅಂತ ಹೇಳಿದ್ರೆ, ಅನ್ನಯ್ಯಾಯ್ ಅತ್ತನಾಯ್ ಎನ್ನೈ ಆಂಡಿಡುಂ ತನ್ಮಯಾನ್ ಅಂತ ಹೇಳ್ತಾರೆ. ನನಗೆ ಅವನು ತಾಯಿಯಂತೆ, ತಂದೆಯಂತೆ ಅಂತ. ತಾಯಿ ತಂದೆ ಆಚಾರ್ಯ ಎಲ್ಲವೂ ಆಗಿರೋವನ್ನೇ ಆಗಿದ್ದಾನೆ ಅವನು ಅಂಥೇಳಿ ತುಂಬ ಕೊಂಡಾಡ್ತಾರೆ. ಅನ್ನಯ್ಯ ಅಂತ ಹೇಳಿದ್ರೆ, ತಾಯಿಯಾದವಳು ತನ್ನ ಜನ್ಮಕ್ಕೆ ಕಾರಣವಾಗಿ ಧಾರಣೆ ಮಾಡಿ ಪೋಷಣೆ ಮಾಡ್ತಾಳೆ. ಸಣ್ಣ ವಯಸ್ಸಲ್ಲಿ ಒಂದು ಸ್ಟೇಜ್ ಬರೋವರೆಗೂ ಅವಳೇ ಕಾಪಾಡೋವಳು. ಹಾಗೆ ನನ್ನನ್ನು ಒಂದು ಅಧ್ಯಾತ್ಮ ಮಾರ್ಗದಲ್ಲಿ ಕೊಂಡೊಯ್ದವನು ನನ್ನ ಕುರುಗೂರು ನಂಬಿ ಅನ್ನೋದನ್ನು ಹೇಳ್ಕೊತಾರೆ. ಹಾಗೆ ತಂದೆಯಾದವನು ಏನು ಮಾಡ್ತಾನೆ, ಮೋಕ್ಷಕ್ಕೆ ದಾರಿ ಯಾವುದು, ಮೋಕ್ಷವನ್ನು ಪಡಿಬೇಕು ಅನ್ನೋ ವಿಷಯವನ್ನು ತೋರಿಸ್ಕೊಡ್ತಾನೆ, ಹೇಳ್ಕೊಡ್ತಾನೆ. ಆ ಕೆಲಸ ಮಾಡಿದವನು ನಮ್ಮ ಆಚಾರ್ಯರೇ ನನಗೆ. ಅಷ್ಟೇ ಅಲ್ಲ, ಅದನ್ನು ದಾರಿ ತೋರಿಸಿ ಕರ್ಕೊಂಡು ಹೋದವರು ಕೂಡ ಈ ಆಚಾರ್ಯರೇ. ಹಾಗೆ ನನಗೆ ತಾಯಿಯಾಗಿಯೂ ತಂದೆಯಾಗಿಯೂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ ಅಂತ ಕೊಂಡಾಡ್ತಾರಲ್ಲ, ಹಾಗೆ ಪ್ರತಿಯೊಂದು ಕೂಡ ನೀನೇ ಆಗಿದೆಯಪ್ಪ ಅಂತ ಹೇಳೋ ಹಾಗೆ ಪ್ರತಿಯೊಂದು ಕೂಡ ನನ್ನ ಆಚಾರ್ಯರಾಗಿದ್ದಾರೆ. ಇವರು ಥರ್ಡ್ ಪರ್ಸನಲ್ಲೇ ಹೇಳ್ತಾರೆ, ಆಚಾರ್ಯರೇ ಆಗಿದ್ದಾರೆ ಅಂಥೇಳಿ ಹೇಳ್ಕೊತಾರೆ. ಅಂಥ ಒಂದು ಇದನ್ನು ಅವನನ್ನೇ ನಂಬಿದ್ದೀನಿ ನಾನು ಅಂಥೇಳಿ, ಎಲ್ಲದಕ್ಕೂ ಅವನನ್ನೇ ನಂಬಿದ್ದೀನಿ ಅಂಥೇಳಿ ತನ್ನ ಆಚಾರ್ಯ ನಿಷ್ಠೆಯನ್ನು ಆ ತರಹ ತೋರಿಸ್ಕೋತಾರೆ. ಹಾಗೇ ಅಲ್ಲ, ಅಷ್ಟೇ ಅಲ್ಲ,
ಆದರೆ ಹಿಂದಿನ ಇವರು ಪೂರ್ವಾಶ್ರಮದಲ್ಲಿ ಏನಾಯಿತು ಅನ್ನೋದನ್ನು ಬ್ರೀಫಾಗಿ ಹೇಳ್ತಾರೆ. நம்பினேன் பிறர் நன்பொருள் தன்னையும் நம்பினேன் மடவாரையும் முன்னலாம் செம்பொன் மாடத் திருக்குருகூர் நம்பிக்கு அன்பனாய் ಅಡಿಯೇನ್ ಚದಿರ್ತೇ ನಿನ್ರೇ. ಪೂರ್ವಾಶ್ರಮದಲ್ಲಿ ಏನು ಮಾಡಿದೆ ನಾನು ಅಂತ ಹೇಳಿದ್ರೆ, ಬೇರೆ ಬೇರೆಯವರ ಜನಗಳ ಒಂದು ಐಶ್ವರ್ಯ ಇದೆಯಲ್ಲ, ಅದೆಲ್ಲ ನನಗೇ ಸೇರುತ್ತೆ, ನನಗೇ ಬರುತ್ತೆ ಅಂತ ಅಂದ್ಕೊಂಡು ನಂಬ್ಕೊಂಡಿದ್ದೆ ನಾನು. ಅಷ್ಟೇ ಅಲ್ಲ, ಬೇರೆ ಸ್ತ್ರೀಯರು ನೋಡಿದಾಗ ಅವರೆಲ್ಲ ಕೂಡ ನನಗೆ ಸೇರಿದವರು ಅಂತ ಅಂದ್ಕೊಂಡ್ಬಿಡ್ತಾ ಇದ್ದೆ. ಅಂದರೆ ಏನು ಯಾವ ತರಹ ಇತ್ತು ಅನ್ನೋದನ್ನು ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಐಶ್ವರ್ಯದ ಬಗ್ಗೆ ನನಗೆ ಆಸಕ್ತಿ ಇತ್ತು ಅಂತ ಹೇಳುವಾಗ ಅರ್ಥದ ಬಗ್ಗೆ ಒಂದು ಆಸಕ್ತಿ ಅಂತ ತೋರಿಸುತ್ತೆ. ಆಮೇಲೆ ಬೇರೆ ಸ್ತ್ರೀಯರು ಅಂತ ಹೇಳಿದಾಗ ಕಾಮ ವಾಸನೆ ಇತ್ತು ಅನ್ನೋ ಹಾಗೆ ಅರ್ಥ ಕಾಮಗಳಲ್ಲಿ ಹೆಚ್ಚು ಮುಳುಗಿದ್ದೆ ನಾನು ಹಿಂದೆ. ಅದು ಆಗಲಿಲ್ಲ, ಅದು ಹಾಗೇ ತೊಳಲ್ತಾ ಇದ್ದೆ ನಾನು. ಆದರೆ ನಾನು ನಮ್ಮ ಗುರುವಿನ ಪಾದವನ್ನು ಆಶ್ರಯಿಸಿದ ತಕ್ಷಣ ನನಗೆ ವಿವೇಕವನ್ನು ಕೊಟ್ಟ. ವಿವೇಕ ಉಂಟಾಯಿತು. ವಿವೇಕ ಬಂದಾಗ ನನಗೆ ಅವನನ್ನು ನಿಜವಾದ ಒಂದು ಚಾತುರ್ಯ ಉಂಟಾಯಿತು. ಚಾತುರ್ಯ ಅಂತ ಹೇಳಿ ಚತುರತೆ ಉಂಟಾಗಿದ್ದು ಅಂತ ಹೇಳಿದ್ರೆ ಒಂದು ವಿವೇಕ ಉಂಟಾಯಿತು. ಯಾವುದನ್ನು ಹಿಡ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಒಂದು ವಿವೇಕ ನನಗೆ ಬಂತು ಅಂಥೇಳಿ, ಅದನ್ನು ಬಂತು ಅಂತ ಹೇಳಿದಾಗ ಅದನ್ನು ದಯಪಾಲಿಸಿದವನು ನಮ್ಮ ಗುರು ಅಂಥೇಳಿ ಅದಕ್ಕೂ ಕೂಡ ಅವನ ಮೇಲೆ ಒಂದು ಇದನ್ನು ಹೇಳ್ತಾರೆ. ಅವನು ಸಂತೋಷವಾಗಿ ಅದನ್ನು ಹೇಳ್ಕೊತಾರೆ. ಅವನು ಪ್ರೀತಿಯಿಂದ ಕೊಟ್ಟ ಅದನ್ನು ನಂಬಿ ಅನ್ಬನಾಯ್ ಅಡಿಯೇನ್ ಚದಿರ್ತೇನೆಂದ್ರೆ ಅಂತ ಹೇಳ್ಕೊತಾರೆ. ಹಾಗೆ ಆಗಿದ್ದರಿಂದ ಇವತ್ತಿನಿಂದ ನಾನು ಇನ್ನು ಮುಂದೆ ಎಲ್ಲ ಕಾಲಗಳಲ್ಲಿಯೂ ಕೂಡ ನನ್ನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಅವನ ಕೀರ್ತಿಯನ್ನು ಹಾಡಿಕೊಂಡು ಹೋಗ್ತಾ ಇರೋದು, ಓಡಾಡ್ತಾ ಇರೋದು ಅಷ್ಟೇ ಆಗಿದೆ ಅಂತ ಅದನ್ನು ಹೇಳ್ಕೊತಾರೆ. ಅದನ್ನು ಹೇಳುವಾಗ ಇಂದ್ರು ತೊಟ್ಟು ಎಳ್ಮೈಯಂ ಎಂಬಿರಾನ್ ನಿಂದ್ರು ತನ್ ಪುಹಳೇತ್ತ ಅರುಳಿನಾನ್. ಆವಾಗ ಚೆನ್ನಾಗಿ ಅವನ ಕೀರ್ತಿ ನನ್ನ ಮನಸ್ಸಲ್ಲಿ ಸ್ಥಿರವಾಗಿ ಉಳ್ಕೊಳ್ತು. ಅದನ್ನು ಹಾಗೇ ಹೇಳ್ಕೊಂಡು ಗಾನ ಮಾಡಿಕೊಂಡು ಹೋಗೋ ಹಾಗೆ ಒಂದು ಅನುಗ್ರಹವನ್ನು ನನಗೆ ಮಾಡಿದ ಅಂಥೇಳಿ ಅದನ್ನು ಸಂತೋಷವಾಗಿ ಅದನ್ನು ಕೂಡ ಹೇಳ್ತಾರೆ. ಹಾಗೆ ಮತ್ತೊಂದು ಪ್ರಶ್ನೆ ಬರ್ಬೋದಿಲ್ಲಿ, ಹೀಗೆ ಮಾಡಿದಾಗ ನೀನು ಹೇಳ್ಕೊಂಡು ಹೋಗ್ತಾ ಇರ್ತೀಯ ಅಷ್ಟೇ, ಆದರೆ ಮಧ್ಯೆ ಮಧ್ಯೆ ಪಾಪಗಳು ಮಾಡಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಪಾಪಗಳು ಮಾಡಲ್ಲ. ವಿವೇಕ ಬಂದ ಮೇಲೆ ಪಾಪ ಕಾರ್ಯಕ್ಕೆ ನಾನು ಹೋಗೋದೇ ಇಲ್ಲ ಅಂತ ಅದನ್ನು ಹೇಳ್ಕೊತಾರೆ. ಪಾಪ ಕಾರ್ಯಕ್ಕೆ ಹೋಗಲ್ಲ. ಅಕಸ್ಮಾತ್ ಪಾಪ ಕಾರ್ಯಗಳನ್ನು ಏನಾದರೂ ಮಾಡಿಬಿಟ್ರು ಕೂಡ, ಗೊತ್ತಿದ್ದೋ ಮಾಡಿಬಿಟ್ರು ಕೂಡ ಪ್ರಾಯಶ್ಚಿತ್ತ ರೂಪವಾಗಿ ಅದನ್ನು ಮಾಡಿಕೊಂಡು ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಾನು ಅದನ್ನು ಸರಿಪಡಿಸ್ಕೋತೀನಿ, ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ನೀನು ಈ ಪ್ರಾಯಶ್ಚಿತ್ತ ಅದೆಲ್ಲ ಮಾಡ್ಕೋಬೋದು ಈಗೇನಾಯಿತು, ಆದರೆ ಹಿಂದಿನ ಕಾಲದಿಂದ ಬಂದಿಲ್ಲ, ಜನ್ಮಾಂತರಗಳಲ್ಲಿ ಬಂದಿದೆಯಾ ಪಾಪಗಳು ಮಾಡಿದ ಫಲ ಎಲ್ಲ ಇದೆಯಲ್ಲ, ಅದೇನಾಗತ್ತೆ ವಲ್ವಿನೈ ಅಂತ ಹೇಳ್ತಾರೆ. ಭಾಳ ಬಲಿಷ್ಠವಾದ ಒಂದು ಪಾಪದ ಒಂದು ಫಲ ಇದೆಯಲ್ಲ, ಅದು ಅನೇಕ ಜನ್ಮಗಳದ್ದು ಅದೆಲ್ಲ ಇದೆಯಲ್ಲ, ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ನನ್ನ ಗುರುವನ್ನು ಆಶ್ರಯಿಸಿದ್ನೋ, ಅವನಲ್ಲಿ ಶರಣಾಗತಿಯನ್ನು ಹೊಂದಿದ್ನೋ, ಆವಾಗ ಎಲ್ಲವನ್ನೂ ಕೂಡ ಅವನು ನಾಶ ಮಾಡಿಬಿಟ್ಟ ಅಂತ ಹೇಳ್ತಾರೆ. ನಾಶ ಮಾಡಿಬಿಟ್ಟ, ಪೂರ್ತಿ ಹೊಟ್ಟೋಯ್ತು ಅಂತ ಹೇಳಿ. ಕಂಡುಕೊಂಡೆನ್ನೆ ಈ ಕಾರಿಮಾರಪ್ಪಿನಾನ್ ಪಂಡೈ ವಲ್ವಿನೈ ಪಾಟ್ರಿ ಅರುಳಿನಾನ್ ಅಂತ. ಹಳೇ ಕಾಲದ ಜನ್ಮಾಂತರಗಳದ್ದು ವಲ್ವಿನೈ ಬಹಳ ಬಲಿಷ್ಠವಾದ ಒಂದು ಪಾಪಗಳ ಒಂದು ಮೂಟ ಇದೆಯಲ್ಲ, ರಾಶಿ ಇದೆಯಲ್ಲ, ಅದೆಲ್ಲ ಪಾಟ್ರಿ ಭಸ್ಮ ಮಾಡಿಬಿಟ್ಟ. ಭಸ್ಮ ಮಾಡೋದ್ರ ಮೂಲಕ ನನಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂಥೇಳಿ ಹೇಳ್ತಾರೆ. ಧೈರ್ಯವಾಗಿ ಹೇಳ್ಕೊತಾರೆ. ಅದನ್ನ ಯಾವುದೂ ಇಲ್ಲ, ಪಾಪ ಇಲ್ಲ, ಅದರ ಫಲ ಎಲ್ಲ ನನಗಿಲ್ಲ ಅಂಥೇಳಿ. ಆದ್ದರಿಂದ ಅದನ್ನು ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ದಿಸೆಯಂ ಅರಿಯ ಎಂಬುಗೇನ್, 8 ದಿಕ್ಕುಗಳಲ್ಲೂ ಕೂಡ, ಎಲ್ಲ ದಿಕ್ಕುಗಳಲ್ಲೂ ಕೂಡ ಹೋಗಿ ಅವನ ಕೀರ್ತಿಯನ್ನು, ಹಾಗೇ ಕೀರ್ತಿ ಪತಾಕೆಯನ್ನು ಹರಿಸ್ತೀನಿ ನಾನು ಎಲ್ಲ ಕಡೆಯೂ ಅಂಥೇಳಿ ಸಂತೋಷವಾಗಿ ಹೇಳ್ಕೊತಾರೆ. ಹಾಗೆ ಹೇಳುವಾಗ ಈ ವೇದಜ್ಞರಿದಾರಲ್ಲ, ಅವರು ಭಗವಂತನ ಒಂದು ಕೃಪೆಯನ್ನು ವೇದಗಳ ಮೂಲಕ, ಶಾಸ್ತ್ರಗಳ ಮೂಲಕ ಅರ್ಥ ಮಾಡಿಕೊಂಡವರು. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ಅವರುಗಳು ಆಗ ತಿಳ್ಕೊಂಡಿರೋರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದನ್ನೆಲ್ಲ ನಮ್ಮ ಆಳ್ವಾರ ಪಾಶಗಳನ್ನು ಕೇಳಿದಾಗ, ಇದೇನಿದು, ಅಲ್ಲಿ ಏನು ನೋಡಿದ್ವ ನಾವು,
ಅದರ ತಾತ್ಪರ್ಯವೇ ಇಲ್ಲೂ ಇದೆಯಲ್ಲ. ಅದೇ ತಮಿಳು ಭಾಷೆಯಲ್ಲಿದೆ, ಅಷ್ಟೇ ವ್ಯತ್ಯಾಸ ಇಲ್ಲಿ. ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಇಲ್ಲ. ಅದೇ ಅಭಿಪ್ರಾಯವನ್ನೇ, ಅದೇ ಅದನ್ನ ಅಂತರಾರ್ಥವನ್ನೇ ಇದು ಹೇಳ್ತಾ ಇದೆಯಲ್ಲ ಅಂತ ಸಂತೋಷವಾಗಿ ಅವರು ಸ್ವೀಕರಿಸ್ತಾರಂತೆ. ಅರುಳ್ಕೊಂಡಾಡುಂ ಅಡಿಯವರ್ ಇನ್ಬುರ ಅರುಳಿನಾನ್ ಅವನ್ ಅರುಮರೆಯಿನ್ ಪೊರುಳ್. ಅಂಥ ಒಂದು ಪಾಶಗಳನ್ನು ಕೊಟ್ಟವನು ನಮ್ಮ ಗುರು ಅಂತ ಹೇಳಿಕೊಂಡು, ಅದು ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಅವರು ವೇದಗಳನ್ನು ಹೇಳುವಾಗ ಸಂಸ್ಕೃತ ತಿಳಿದವ್ರಿಗೆ ಮಾತ್ರ ಗೊತ್ತಾಗತ್ತೆ ಅದು. ಆದರೆ ವೇದಾಧಿಕಾರ ಇಲ್ಲದೆ ಇರೋರ ಗತಿ ಏನು ಅಂತ ಹೇಳಿದ್ರೆ, ಅಂಥವರನ್ನು ಉಜ್ಜೀವಿಸಕ್ಕೋಸ್ಕರವಾಗಿಯೇ ನಮ್ಮ ಗುರು ಆದವನು ಆಚಾರ್ಯ ಏನು ಮಾಡ್ದ ಅಂತ ಹೇಳಿದ್ರೆ, ತಮಿಳು ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ಹಾಗೆ ತಮಿಳು ಭಾಷೆಯಲ್ಲಿ ಇದನ್ನು ಅರುಳಿದಾನೆ, ಅರುಹಿದಾನೆ. ಅದರಿಂದ ಎಲ್ಲ ಜೀವಿಗಳು ಕೂಡ ಉದ್ಧಾರವಾಗೋದಕ್ಕೆ ಅನುಕೂಲವಾಗಿದೆ ಅಂಥೇಳಿ ಅಂಥ ಒಂದು ಆಚಾರ್ಯ, ಅವನ ಅರುಳು, ಅವನ ಅನುಗ್ರಹ ಅಂಥೇಳಿ ಅದನ್ನು ಕೊಂಡಾಡ್ತಾರೆ. ಅಂಥ ಒಂದು ವೇದಗಳ ಒಂದು ಸಾರ ಏನಿದೆಯೋ, ಅಂತರಾರ್ಥ ಏನಿದೆಯೋ, ಅದನ್ನು ಚೆನ್ನಾಗಿ ನನ್ನ ಮನಸ್ಸಲ್ಲಿ ದೃಢವಾಗಿ ಭದ್ರವಾಗಿ ಕೂರೋ ಹಾಗೆ ಮಾಡಿದವನು, ಅನುಗ್ರಹ ಮಾಡಿದವನು ನನ್ನ ಗುರು, ನನ್ನ ಆಚಾರ್ಯ ಅಂಥೇಳಿ ಮತ್ತೆ ಅದು ಮಾಡ್ಕೋತಾರೆ, ಸಂತೋಷಪಡ್ತಾರೆ. ಮಿಕ್ಕ ವೇದಿಯರ್ ವೇದತ್ತಿನುಪ್ಪರುಳ್ நிற்கப்பாடி என் நெஞ்சுள் நிறுத்தினான் தக்கசேர் சடகோப்பன் என் ನಂಬಿಕೆ ಆಳ್ಪುಕ್ಕ ಕಾದಲ್ ಅಡಿಮೈ ಪಯನಂದ್ರೆ. ಅಂದರೆ ಏನಪ್ಪ ಪ್ರಯೋಜನ ಇದರಿಂದ ಆಗಿದ್ದು ಅಂತ ಹೇಳಿದ್ರೆ, ನಿನ್ನ ಪಾದಗಳನ್ನು, ಅವನ ಪಾದಗಳನ್ನ ಭದ್ರವಾಗಿ ಹಿಡ್ಕೊಳ್ಳೋದು ಇದೆಯಲ್ಲ, ಅದೇ ಪ್ರಯೋಜನವಾಗುತ್ತೆ ನನಗೆ ಅಂಥೇಳಿ ಮತ್ತೆ ಮತ್ತೆ ಅಲ್ಲಿಗೇ ಬರ್ತಾರೆ. ಅವನ ಗುರುವಿನ ಪಾದ, ಅದರ ಆಶ್ರಯ, ಅವನ ಕೀರ್ತಿ, ಆ ಕೀರ್ತಿಯನ್ನು ಹಾಡ್ತಾ ಎಲ್ಲೆಲ್ಲೂ ಗಾನ ಮಾಡ್ತಾ ಓಡಾಡ್ತಾ ಇರಬೇಕು. ಪಾಡಿ ತಿರಿವನೆ ಅಂಥೇಳಿ ಹೇಳ್ತಾರೆ. ಇಂಥದ್ದು ಒಂದು ಪಯರನ್ನಾಗಿಲುಂ ಪಾಂಗಲ್ಲರಾಗಿಲುಂ ಅಂತ ಹೇಳಿದ್ರೆ, ನಾನು ಹೀಗೆಲ್ಲ ಮಾಡೋದ್ರಿಂದ ಅವನಿಗೇನೂ ಪ್ರಯೋಜನ ಇಲ್ಲ. ಈಗ ಭಗವಂತನಿಗೆ ನಾವು ಚರಣ ಹೊಂದಿದ್ರೆ ಅವನಿಗೇನೋ ಅದರಿಂದ ಪ್ರಯೋಜನ ಇಲ್ಲ, ಅವನ ಪಾದ ಹಿಡ್ಕೊಂಡು ನಮಗೆ ಪ್ರಯೋಜನ ಆಗುತ್ತೆ ಅಂಥೇಳಿ. ಅದರಿಂದ ಯಾವ ಪ್ರಯೋಜನವೂ ಅವರಿಗಿಲ್ಲದೆ ಇದ್ದರೂ ಕೂಡ ನಾನು ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡದೆ ಹೋದರೆ ಅದನ್ನೂ ಕೂಡ ಏನು ಮಾಡ್ತಾನೆ ಗಮನಿಸ್ಕೊಂಡು ತಿರುತಿ ಶಯಲ್ ನಂತರ ತಿರುತಿ ಪಣಿಗೊಳ್ಳುವಾನ್ ಅಂತ ಹೇಳ್ತಾರೆ. ಹಾಗೇನಾದರೂ ಗೊತ್ತಾಗದೆ ಅಂತ ತಪ್ಪುಗಳು ಮಾಡಿದ್ರೆ, ಆಚಾರದಲ್ಲೋ ಯಾವುದೆಲ್ಲ ತಪ್ಪು ಮಾಡಿದ್ರೆ ಅದನ್ನು ತಾನೇ ನನ್ನ ಸರಿಪಡಿಸಿ ಸರಿಯಾದ ದಾರಿಗೆ ಬರೋ ಹಾಗೆ ನನ್ನ ನಯನ ಮಾಡ್ತಾನೆ ಅಂಥೇಳಿ ಮತ್ತೆ ಆಚಾರ್ಯರ ಒಂದು ಗರಿಮೆಯನ್ನು ಕೊಂಡಾಡ್ತಾರೆ. ಹೀಗೆಲ್ಲ ಮಾಡ್ತಾನೆ. ಅಂಥವನ ಒಂದು ನಿಜವಾದ ಪಾದಗಳನ್ನು ಭದ್ರವಾಗಿ ಹಿಡ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಅಂಥೇಳಿ ಅಲ್ಲಿ ಮುಗಿಸ್ತಾರೆ. ಇದು ನನ್ನ ಆಚಾರ್ಯ ನನಗೆ ಮಾತ್ರ ಅಂತ ಅನ್ಕೋಬೇಡಿ. ಅನ್ಬನ್ ತನ್ನ ಎಳೆಂದವರ್ಗಕ್ಕೆಲ್ಲಾಂ ಅನ್ಬನ್ ಅಂತ. ಅವನು ತುಂಬ ಪ್ರೀತಿಗೆ ಪಾತ್ರನಾದವನು, ತುಂಬ ಪ್ರೀತಿಯನ್ನು ತೋರಿಸೋವನು ಅಂತ. ಅದು ನನ್ನ ಮೇಲೆ ಮಾತ್ರ ಅಲ್ಲ, ಯಾರ್ಯಾರು ಅವನನ್ನು ಆಶ್ರಯಿಸ್ತಾರೋ, ನನ್ನ ಗುರುವನ್ನು ಆಶ್ರಯಿಸ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಅವನು ಅನ್ಬನ್, ಪ್ರೀತಿಗೆ ಪಾತ್ರನಾದವನವನು ಅಂಥೇಳಿ ಎಲ್ಲರಿಗೂ ಉಂಟು ಅನ್ನೋದನ್ನು ಹೇಳ್ತಾ ಇಂಥ ಒಂದು ಪಾಶರವನ್ನು ಯಾರು ಜಪಿಸ್ತಾರೋ, ಯಾರು ಪಾರಾಯಣ ಮಾಡ್ತಾರೋ ಅಂಥವ್ರಿಗೆ ವೈಕುಂಠಂ ಕಾಣ್ಮಿನೇ, ಇದು ವೈಕುಂಠಕ್ಕೆ ಒಂದು ದಾರಿಯಾಗಿ ಕಾಣಿಸುತ್ತೆ ಅಂಥೇಳಿ ಫಲಶ್ರುತಿಯಲ್ಲಿ ಹೇಳ್ತಾರೆ. ಹೀಗೆ ಆಚಾರ್ಯ ನಿಷ್ಠೆಯನ್ನು ಒಂದೊಂದು ಪಾಶರದಲ್ಲೂ ಕೂಡ ಹಂತವಾಗಿ ಅದನ್ನು ಹೇಳ್ಕೊಂಡು ಬಂದು ಕೊನೆಗೆ ನಾವು ವೈಕುಂಠಕ್ಕೆ ಒಂದು ದಾರಿ ಮಾಡ್ಕೋತಾರೆ. ವೈಕುಂಠಕ್ಕೆ ಎಂಥ ದಾರಿ ಅಂತ ಹೇಳಿದ್ರೆ, ಆಚಾರ್ಯ ನಿಷ್ಠೆ ಅಂತಿದೆಯಲ್ಲ, ಆ ಶರಣಾಗತಿ ತತ್ವವನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ. ಶರಣಾಗತಿ ತತ್ವ ಅಂತ ಹೇಳಿದ್ರೆ ಭದ್ರವಾಗಿ ಒಂದು ಮೋಕ್ಷೋಪಾಯ, ಅದು ಮೋಕ್ಷಕ್ಕೆ ಉಪಾಯವಾಗಿದೆ. ಅದು ಹೇಗೆ ಅನ್ನೋದನ್ನು ಹಿಂದೆ ಪಾಠದಲ್ಲೆಲ್ಲ ಗಮನಿಸಿದ್ವಿ ನಾವು. ಅದನ್ನು ಭಗವಂತನ ಭದ್ರವಾಗಿ ಹಿಡ್ಕೋಬೇಕು, ಅವನನ್ನೇ ನಂಬಬೇಕು. ಆದರೆ ಭಗವಂತನ ಪಾದವನ್ನು ಹಿಡ್ಕೋಬೇಕು ಅಂದರೆ ಭಗವಂತ ನಮ್ಗೆ ಕಾಣಿಸಲ್ವಲ್ಲ, ಹೇಗೆ ಅವನ ಪಾದ ಹಿಡ್ಕೊಳ್ಳೋದು ಅಂತ ಬಂದರೆ ಆವಾಗ ಆಚಾರ್ಯರ ಪಾದ ಹಿಡ್ಕೊಳ್ಳಿ ಅಂತ ಆಚಾರ್ಯರನ್ನು, ಆ ಸಾಮರ್ಥ್ಯ ಇರೋವಂಥ ಆಚಾರ್ಯರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಇನ್ನೇನೂ ಬೇಕಾಗಿಲ್ಲ, ಇನ್ಯಾವ ದೇವತೆಯೂ ಬೇಕಾಗಿಲ್ಲ, ಇನ್ಯಾವ ದೇವರೂ ಬೇಕಾಗಿಲ್ಲ ನಮಗೆ. ಅವರೊಬ್ಬರೇ ಸಾಕು, ಅವರು ಕ್ಲೀನಾಗಿ ನಡೆಸ್ಕೊಂಡು ಹೋಗಿ ಆ ಗುರಿ ಮುಟ್ಟಿಸ್ತಾರೆ. ಅಂಥ ಆಚಾರ್ಯರನ್ನು
ಭದ್ರವಾಗಿ ಹಿಡ್ಕೊಳ್ಳಿ, ಅಂಥ ಆಚಾರ್ಯರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ನಾನು ಅಂತೇವ್ರು ಹೇಳ್ಕೊತಾರೆ ಮಧುರಕವಿ ಆಳ್ವಾರು. ಅದು ಅವರು ಮಾಡಿದ ಕೆಲಸ ನಮಗೆಲ್ಲರಿಗೂ ಒಂದು ಪಾಠವಾಗತ್ತೆ. ಆ ಪಾಠವನ್ನು ತೋರಿಸ್ಕೊಟ್ಟಂಥ ಅವರು ಮಧುರಕವಿ ಆಳ್ವಾರು ಅಂತ. ಭದ್ರವಾಗಿ ಹಿಡ್ಕೋಬೇಕು. ಅದನ್ನೇ ವಿಶ್ವಾಸ, ಮಹಾವಿಶ್ವಾಸ ಅಂತ ಪ್ರಪತ್ತಿ ಮಾರ್ಗವನ್ನು ಹೇಳುವಾಗ ಹೇಳ್ತಾರೆ. ಅಂಥವರು ಪ್ರಪನ್ನರು ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಪ್ರಪನ್ನರಾಗಿದ್ದಾಗ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಯಾವಾಗ ಅಂತ ಹೇಳಿದ್ರೆ ಭದ್ರವಾಗಿ ಭಗವಂತ ನನ್ನ ಕಾಪಾಡಿಯೇ ಕಾಪಾಡ್ತಾನೆ ಅನ್ನೋ ಮಹಾವಿಶ್ವಾಸ ಇರಬೇಕು. ಇದ್ದಾಗ ಈ ಜನ್ಮ ಕಳೆದ ಮೇಲೆ ಅವನು ಮೋಕ್ಷಕ್ಕೆ ಡೈರೆಕ್ಟಾಗಿ ಹೋಗ್ತಾನೆ ಅನ್ನೋ ಹಾಗೆ, ವೈಕುಂಠಕ್ಕೆ ಡೈರೆಕ್ಟಾಗಿ ಹೋಗ್ತಾನೆ ಅಂಥೇಳಿ ಹೇಳ್ತಾರೆ. ಅಂಥ ಒಂದು ಮಾರ್ಗವನ್ನು ಅವರು ಉಪದೇಶ ಮಾಡಿದ್ದನ್ನು ಹಾಗೇ ಮುಂದಕ್ಕೆ ಅವರು ಎಲ್ಲ ಕಡೆಯೂ ದೇಶದಾದ್ಯಂತ ಅವರು ಸಂಚಾರ ಮಾಡಿದ್ರಂತೆ. ಸಂಚಾರ ಮಾಡಿ ಅವರು ಮಾಡಿದ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮಾಳ್ವಾರರ ಪಾಶರುಗಳು ಅದನ್ನೆಲ್ಲ ಹಾಡ್ಕೊಂಡು ಎಲ್ಲ ಕಡೆಯೂ ಅವರೇ ಹೇಳ್ತಾರಲ್ಲ, 8 ದಿಕ್ಕುಗಳಲ್ಲೂ ಕೂಡ ಪ್ರಚಾರ ಮಾಡ್ತೀನಿ ಅಂತ ಹಾಗೆ ಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದರಂತೆ. ಮಧ್ಯಕಾಲದಲ್ಲಿ ಅವರು ಗುರುಗಳು ಅಂದರೆ ನಮ್ಮಾಳ್ವಾರರು ಅವರಿಗೆ ತುಂಬ ಒಂದು ತೀವ್ರತೆ ಉಂಟಾಯಿತು. ಅಲ್ಲಿ ವೈಕುಂಠಕ್ಕೆ ಹೋಗಿ ಸೇರಿಬಿಡಬೇಕು, ಇದು ಸಾಕು ಅನ್ನೋ ಹಾಗೆ ಅದನ್ನು ಪಾಶರಗಳಲ್ಲೇ ಅವರು ಹೇಳ್ಕೊತಾರೆ. ಅದೆಲ್ಲ ನೋಡ್ತೀವಿ. ಕೊನೆಯಲ್ಲಿ ಅವರು ಹೇಳೋವಂಥ ಒಂದು ಪಾಶರ ತುಂಬ ಚೆನ್ನಾಗಿದೆ. ಆವಿಕ್ಕೋರ್ ಪಟ್ಟೃಕೊಂಬು ನಿನ್ನಲಾಲ್ ಅರಿಹಿಂದಿಲೇನ್ ಯಾನ್ ಅಂತ ಹೇಳ್ತಾರೆ. ನನ್ನ ಆವಿಗೆ, ನನ್ನ ಜೀವಕ್ಕೆ ಒಂದು ವಾಕಿಂಗ್ ಸ್ಟಿಕ್ ಥರ ಒಂದು ಊರುಕೋಲೊಂದು ಬೇಕು. ಅದು ಯಾವುದಪ್ಪ ಅಂತ ಹೇಳಿದ್ರೆ ನೀನೇ ಅಪ್ಪ ಅದು ಅಂತ ಹೇಳ್ತಾರೆ. ನಿನ್ನನ್ನು ಭದ್ರ ಹಿಡ್ಕೊಂಡ್ಬಿಟ್ರೆ ಆವಾಗ ನನಗೆ ಭಯವಿಲ್ಲ, ನೀನು ನಡೆಸ್ಕೊಂಡು ಹೋಗ್ತೀಯಾ ಅಂತ. ತುಂಬ ವಯಸ್ಸಾದ ಮೇಲೆ ನಡೆಯೋಕ್ಕಾಗಲ್ಲ, ಸ್ಟೆಬಿಲಿಟಿ ಇರಲ್ಲ, ಆವಾಗ ಒಂದು ಕೋಲ್ ಬೇಕಾಗತ್ತೆ. ವಾಕಿಂಗ್ ಸ್ಟಿಕ್ ಅಂತ ಹೇಳ್ತೀವಲ್ಲ, ಅದನ್ನು ಊರು ಕೋಲ್ ಅಂತ ಅದನ್ನು ಇಟ್ಕೊಂಡ್ರೆ ಧೈರ್ಯವಾಗಿ ಸಂಚಾರ ಮಾಡ್ಬೋದು, ನಡ್ಕೊಂಡು ಹೋಗ್ಬೋದು. ಹಾಗೆ ಅದಿಲ್ಲದೆ ಇದ್ದಾಗ ಬಿದ್ದೋಗ್ತೀನಿ ಭಯ ಆಗತ್ತೆ, ಬಿದ್ದು ಹೋಗ್ತಾರೆ. ಹಾಗೆ ನನ್ನ ಜೀವಕ್ಕೆ ಯಾವುದಾದ್ರೂ ಒಂದು ಆ ಥರ ಒಂದು ಆಶ್ರಯ ಒಂದು ಬೇಕಲ್ಲಪ್ಪ, ಯಾರಪ್ಪ ಅಂತ ಹೇಳಿದ್ರೆ ನೀನೇ ಆಶ್ರಯಪ್ಪ ಅಂಥೇಳಿ ಊರುಗೋಲ್ ಅಂಥೇಳಿ ಹೇಳ್ತಾರೆ. ಅಂತ ಅದನ್ನು ಹೇಳಿಕೊಂಡು ಹಾಗೇ ಅವರು ವೈಕುಂಠಕ್ಕೆ ಹೋಗಿ ಸೇರಿದ್ರು ಎಂಬುದಾಗಿ ಕೇಳ್ತೀವಿ. ಅದಾದ ಮೇಲೆ ಮಧುರಕವಿ ಆಳ್ವಾರ್ ತುಂಬ ದುಃಖ ಆಗ್ಬಿಡತ್ತೆ. ಅತ್ಯಂತ ತಡ್ಕೊಳಕ್ಕಾಗದೆ ಇರೋ ದುಃಖ ಆಗೋಯ್ತು. ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ. ಆಮೇಲೆ ನಿಧಾನವಾಗಿ ಸಮಾಧಾನ ಪಡಿಸ್ಕೊಂಡು ಮುಂದಕ್ಕೆ ತಾನು ಮಾಡಬೇಕಾದ ಕೆಲಸ ಏನು, ಕೈಂಕರ್ಯ ಏನು ಅನ್ನೋದನ್ನು ಜ್ಞಾಪಿಸ್ಕೊಂಡು ಅವರನ್ನು ಪಾಡಿತ್ತಿರಿವನೇ ಅಂತ ಹೇಳಿದಲ್ಲ, ಅದನ್ನು ಮಾಡ್ತಾ ಬಂದರು. ಎಲ್ಲ ಕಡೆಯೂ ಹೋಗಿ ಅದನ್ನು ಪ್ರಚಾರ ಮಾಡ್ತಾ ಬಂದರು ಅನ್ನೋದು ಕೇಳ್ತೀವಿ. ಹೀಗೆ ಮಾಡ್ತಾ ಇದ್ದಾಗ ಉತ್ತರ ಭಾರತ ಅಲ್ಲೆಲ್ಲ ಹೋದರು. ಹಾಗೆ ಇಲ್ಲಿ ಕೆನಡಾ ಬಂದಾಗ, ದಕ್ಷಿಣ ಭಾರತಕ್ಕೆ ಬಂದಾಗ ಒಂದು ಘಟನೆ ಆಯಿತು. ಅದೇನಪ್ಪ ಅಂತ ಹೇಳಿದ್ರೆ ಮಧುರೈ ಮಹಾನಗರಕ್ಕೆ ಬಂದರು. ಮಧುರೈ ಮಹಾನಗರದಲ್ಲಿ ಆವಾಗ ಸಂಘ ಕಾಲ ಪುಲವರ್ಗಳಂತಿದ್ದಾರೆ. ಸಂಗಮ್ ಅಂತ ಹೇಳ್ತಾರೆ ಅದನ್ನು. ಸಂಗಮ್ ಅಂತ ಹೇಳಿದ್ರೆ ಒಂದು ಕೂಟ, ಅದು ಕವಿಗಳೆಲ್ಲ ಸೇರುವಂಥ ಒಂದು ಜಾಗ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಕವಿಗಳು ಸೇರ್ತಾರೆ. ಅವರವರ ಕಾವ್ಯಗಳನ್ನು, ರಚನೆ ಮಾಡಿದ ಕಾವ್ಯಗಳೆಲ್ಲ ತೊಗೊಂಬರ್ತಾರೆ. ಡಿಬೇಟ್ಗಳಾಗತ್ತೆ, ಒಂಥರ ವಾದಗಳು ಅದೆಲ್ಲ ಆಗುತ್ತೆ. ಅದೆಲ್ಲ ಕೂಟ ಇದೆಯಲ್ಲ, ಸೇರ್ತಾರಲ್ಲ, ಒಂದು ಸೇರ್ವೆ, ಅದಕ್ಕೆ ಸಂಗಮ್ ಅಂತ ಹೆಸರು ಅಂತ ಒಂದು. ಅದು ತುಂಬ ಪ್ರಸಿದ್ಧವಾಗಿರುತ್ತೆ ಮಧುರೈಯಲ್ಲಿ ಆ ಕಾಲದಲ್ಲಿ. ಆ ಸಂಘಕಾಲಂ ಅಂತಲೇ ಹೆಸರು ಅದಕ್ಕೆ. ಸಂಘಕಾಲಂ ಅಂದರೆ ಸುಮಾರಾಗಿ ಇವರು ಹಿಸ್ಟಾರಿಯನ್ಸ್ ಹೇಳೋ ಪ್ರಕಾರ BC 300 ಅಂತ ಇಟ್ಕೊಳ್ಳಿ, 300 ವರ್ಷ ಬಿಫೋರ್ ಕ್ರೈಸ್ಟ್, 300 ವರ್ಷ ಅದರಿಂದ ಪ್ರಾರಂಭ ಆಗಿ AD-ನಲ್ಲಿ ಒಂದು 200-300 ವರ್ಷ, ಅಂದರೆ ಒಟ್ಟು ಒಂದು 500-600 ವರ್ಷಗಳ ಕಾಲ ಇದೆಯಲ್ಲ ಸಂಘಕಾಲಂ ಅಂತ. ಅದನ್ನು ಕೂಡ 3 ಭಾಗ ಮಾಡ್ತಾರೆ. ಒಂದು ಮೊದಲನೇದು, ಮಧ್ಯಕಾಲದ್ದು, ಕಡೆಯದು ಅಂಥೇಳಿ 3 ಭಾಗ ಮಾಡ್ತಾರೆ. ಈಗೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಹಿಂದೆ ಹೇಳಿದಾಗೆ ಕವಿಗಳೆಲ್ಲ ಒಟ್ಟಿಗೆ ಸೇರ್ತಾರೆ. ಸೇರಿಬಿಟ್ಟು ತಮ್ಮ ಕಾವ್ಯಗಳನ್ನು ಇದು ಮಾಡ್ತಾರೆ. ಅದರಲ್ಲಿ ದೋಷಗಳಿದ್ದರೆ ಪಾಯಿಂಟ್ ಔಟ್ ಮಾಡಿ ಇದು ಮಾಡ್ತಾರೆ, ಸರಿಯಾಗಿರೋದನ್ನು ಎತ್ತಿ ಹೇಳ್ತಾರೆ, ಹೆಮ್ಮೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅನ್ನೋ ಥರದ್ದೆಲ್ಲ ಬರುತ್ತೆ. ಬಂದಾಗ ಇದನ್ನು ವೇಯ್ ಮಾಡಬೇಕಲ್ಲ, ಅದನ್ನು ತೂಕ ಮಾಡೋದು ಯಾರು, ಸರಿಯಾಗಿದೆ ಇದು ಸರಿಯಾಗಿಲ್ಲ ಅಂತ ಹೇಳೋದು ಹೇಗೆ ಅಂತ ಹೇಳಿದ್ರೆ ಒಂದು ಟೆಸ್ಟ್ ಕೊಡ್ತಾರೆ. ಅದು ವಿಚಿತ್ರವಾಗಿರುತ್ತೆ, ನಮಗೆ ವಿಚಿತ್ರವಾಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಸಂಘ ಪಲಹೈ ಅಂತ ಒಂದು ಮಾಡ್ತಾರೆ. ಸಂಘಕ್ಕೆ ಇಂಥ ಒಂದು ಸಮೂಹಕ್ಕೆ, ಸಂಘಕ್ಕೆ ಒಂದು ಹಲಗೆ ಒಂದು ಇದು ಇತ್ತಂತೆ ಆವಾಗ. ಆ ಹಲಗೆ ಅಂತ ಹೇಳಿದ್ರೆ ಒಂದು ಮೊಳದಷ್ಟು ಉದ್ದ ಇರುತ್ತೆ.
ಒಂದು ಮೊಳದಷ್ಟು ಅಗಲ ಇರುತ್ತೆ, ಅಂದರೆ ಒಂದು ಸ್ಕ್ವೇರ್ ಅದು ಹಲಗೆ ಅದು ದೈವಿಕವಾದ ಹಲಗೆ, ಮಂತ್ರಶಕ್ತಿಯಿಂದ ಕೂಡಿದಂಥ ಒಂದು ಹಲಗೆ. ಆ ಹಲಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದನ್ನು ಅಲ್ಲಿ ಕೊಳ ಇದೆಯಲ್ಲ, ಮದುರೈನಲ್ಲಿರೋ ದೇವಸ್ಥಾನದ ಒಂದು ಕೊಳ, ಆ ಕೊಳದಲ್ಲಿ ಆ ಹಲಗೆ ಏನು ಬಿಡ್ತಾರೆ. ಇವಾಗ ಕವಿಗಳು ಒಂದು ತಾವು ರಚನೆ ಮಾಡಿದ್ದ ಒಂದು ಕಾವ್ಯವನ್ನು ಅದರಲ್ಲಿ ಓಲಗರಿ ಏನಿದೆಯೋ ಅದನ್ನು ಅದರ ಮೇಲೆ ಇಡಬೇಕು. ಇಟ್ಟರೆ ಅದನ್ನು ಹೀಗೆ ತಳ್ಳಿದ್ರೆ ಅದು ಮೂವ್ ಆಗ್ತಾ ಹೋಗ್ತಾ ಇರುತ್ತೆ, ತೇಲ್ತಾ ಇರುತ್ತೆ. ನಿಜವಾದ ಕವಿ ಆಗಿದ್ದರೆ, ಕಾವ್ಯ ಆಗಿದ್ದರೆ, ಅದು ಸರಿಯಾದ ಕಾವ್ಯ ಆಗಿದ್ದರೆ ಅದು ತೇಲ್ಕೊಂಡು ಹಾಗೇ ಹೋಗುತ್ತಂತೆ. ಒಂದು ವೇಳೆ ಅದರಲ್ಲಿ ಅಶುದ್ಧಿ ಇದ್ದರೆ, ಅದರ ಶುದ್ಧವಾದದ್ದು ಅಲ್ಲದೆ ಹೋದರೆ, ಸರಿಯಾಗಿಲ್ಲದೆ ಹೋದರೆ, ತಪ್ಪುಗಳೆಲ್ಲ ಇದ್ದರೆ ಅವಾಗೇನಾಗ್ತಾರೆ, ಮುಳುಗ್ಬಿಡುತ್ತಂತೆ ಅದು. ಇದು ಒಂದು ಅಂಶ. ಇದೇ ಒಂದು ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ. ಅದರಲ್ಲಿ ಸ್ವಾರಸ್ಯ ಏನಪ್ಪ ಅಂತ ಹೇಳಿದ್ರೆ, ಈಗ ಅನೇಕ ಜನ ಬಂದುಬಿಟ್ಟಿದ್ದಾರೆ, ಎಲ್ಲರದ್ದು ಟೆಸ್ಟ್ ಆಗಬೇಕು. ಅವಾಗೇನು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ತರಹ ಮಾಡ್ತಾರೆ. ಇದು ಉಂಟು. ಈಗ ಅದನ್ನು ಓಲೆಗರಿಯನ್ನು ತಾವು ಬರೆದಿದ್ದನ್ನು ಕಾವ್ಯವನ್ನು ಅದರ ಮೇಲೆ ಇಡಬಹುದು, ಅಥವಾ ಆ ಕವಿಯೇನೇ ಅದರ ಮೇಲೆ ಮನೆ ಮೇಲೆ ಕೂತ್ಕೊಂಡು ತಮ್ಮ ಕಾವ್ಯವನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೋಬಹುದು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬರು ಕವಿ ಬಂದರೆ ಏನು ಮಾಡ್ತಾರೆ ಅಂದರೆ, ಅವರು ಕೂಡ ಅದರಲ್ಲೇ ಕೂರ್ಬೋದು. ಕೂರೋವಾಗ ಇಷ್ಟೇ ಇದೆಯಲ್ಲ, ಒಂದು ಮೊಳ ಸ್ಕ್ವೇರ್ ಇದೆಯಲ್ಲ ಅಂತ ಹೇಳಿದ್ರೆ, ಇನ್ನೊಬ್ಬರು ಕೂತ್ಕೊಂಡಾಗ ದೊಡ್ಡದಾಗತ್ತಂತೆ, ಅದು ತಾನೇ ದೊಡ್ಡದಾಗತ್ತೆ ಅಂತ. ಅಂದರೆ ದೈವಿಕವಾದದ್ದು ಅಂತ. ಇಬ್ಬರನ್ನೂ ಕೂರಿಸ್ಕೊಳತ್ತೆ ಬೇಕಾದ್ರೆ ಅದು. ಹಾಗೆ 300 ಬಂದರೆ 300 ಕೂರ್ಬೋದು. ಹೀಗೆ 48 ಜನ ಬಂದರೆ 48 ಜನವೂ ಕೂರ್ಬೋದು, ಅಷ್ಟು ದೊಡ್ಡದಾಗ್ಬಿಡತ್ತೆ ಹರಿಗೆ ಅಂತ ಹೇಳಿ ಹೇಳ್ತಾರೆ. ಆವಾಗ ತಮ್ಮ ಕಾವ್ಯಗಳನ್ನ ಇಟ್ಕೊಂಡು ಅವ್ರು ಕೂತ್ಕೊಂಡು ಹೀಗೆ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಯಾರದ್ದು ನಿಜವಾದ ಕಾವ್ಯವೋ, ಸತ್ಯವಾದ ಕಾವ್ಯವೋ ಅಂಥವ್ರು ಮಾತ್ರ ಉಳ್ಕೋತಾರೆ, ಬಾಕಿಯೆಲ್ಲ ಮುಳುಗ್ಬಿಡ್ತಾರಂತೆ. ಅಲ್ಲಿ ಕಾವ್ಯ ಜೊತೆ ಅವ್ರು ಮುಳುಗ್ಬಿಡ್ತಾರೆ ಅಂತ. ಆಮೇಲೆ ಅವ್ರು ಎದ್ದು ಬರೋದ ವಿಷಯ ಬೇರೆ, ಎದ್ದು ಬಂದ್ಕೊಳ್ಳಿ ಅಂದರೆ ಕಾವ್ಯಕ್ಕೆ ಒಂದು ಟೆಸ್ಟ್ ಆಗೋಯ್ತು ಅಂತ. ಇದು ಒಂದು ಥರ ಹೇಳ್ತಾರೆ. ಇನ್ನೊಂದು ಥರ ಏನಾಗುತ್ತೆ ಅಂದರೆ, ಆ ಕಾವ್ಯವನ್ನು ಅದರ ಮೇಲೆ ಇಟ್ಟು ಇದು ಮಾಡಿದಾಗ ಇವರು ಬಂದು ಕೂತ್ಕೋತಾರಲ್ಲ, ಕಾವ್ಯವನ್ನು ಹಿಡ್ಕೊಂಡು ಕೂತ್ಕೋತಾರಲ್ಲ, ಯಾರಾದರೂ ಒಬ್ಬರು ತಪ್ಪು ಕಾವ್ಯವನ್ನು ಇಟ್ಕೊಂಡು, ಅಂದರೆ ಅಶುದ್ಧವಾದ ಕಾವ್ಯವನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಅದು ಮೂವೇ ಆಗಲ್ವತ್ತ, ಹಾಗೆ ನಿಂತು ಹೋಗುತ್ತಂತೆ. ಆಮೇಲೆ ಅಂಥವ್ರು ಇಳಿಸ್ಬಿಟ್ರೆ ಶುದ್ಧವಾದ್ದು ಇದ್ದರೆ ಅವಾಗ ಮೂವ್ ಆಗಿ ಶುರು ಆಗುತ್ತೆ. ಇದು ಒಂದು ಟೆಸ್ಟ್ ಅಂತ. ಹೀಗೆ ಬೇರೆ ಬೇರೆ ಕಾಲಗಳಲ್ಲೋ ಏನೋ ಈ ಥರ ಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ರು ಅಂತ. ಇದೇನಿದು ವಿಚಿತ್ರವಾಗಿದೆಯಲ್ಲ, ಇದು ಹೇಗಾಯಿತು, ಇದು ಎಲ್ಲಿಂದ ಬಂತು ಇದು ಅಂತ ನಾವು ಕೇಳಬಹುದು. ಇದಕ್ಕೆ ಒಂದು ಕಥೆ ಹೇಳ್ತಾರೆ. ಇದೊಂಥರ ಪುರಾಣದ ಕಥೆಯೂ ಆಗುತ್ತೆ. ಏನಪ್ಪ ಇದು ಹೇಗೆ ಬಂತು, ಎಲ್ಲಿಂದ ಬಂತು ಇದು ಅಂತ ಹೇಳಿದ್ರೆ, ಹಿಂದೆ ಬ್ರಹ್ಮದೇವರು ಯಾಗ ಮಾಡ್ತಿದ್ರಂತೆ, ಕಾಶಿಗೆ ಹೋಗಿ ಯಾಗ ಮಾಡ್ತಾಯಿದ್ರಂತೆ. ಅಶ್ವಮೇಧ ಘಾಟ್ ಅಂತ ಹೇಳ್ತೀವಲ್ಲ, ದಶಾಶ್ವಮೇಧ ಘಾಟ್ ಅಂತ 10 ಅಶ್ವಮೇಧ ಯಾಗಗಳನ್ನ, ಯಜ್ಞಗಳನ್ನು ಮಾಡ್ತಾಯಿದ್ರಂತೆ. ಬ್ರಹ್ಮದೇವರೇ ಸಾಕ್ಷಾತ್ ಮಾಡಿದ್ದು ಅಂತ ಈಗ ಅಲ್ಲಿ ಪ್ರತೀತಿ ಇದೆ. ಮಾಡುವಾಗ ಮಾಡಿ ಮುಗಿಸಿದ ಮೇಲೆ ಸ್ನಾನ ಮಾಡ್ತಾರೆ, ಅಲ್ಲೇ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡುವಾಗ ತಮ್ಮ 3 ಜನ ದೇವಿಯರನ್ನು, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, 3 ದೇವಿಯರನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಬರೋವಂಥ ಒಂದು ಅಭ್ಯಾಸ ಮಾಡಿದಾಗ ಒಂದು ಸಲ ಏನಾಯಿತು, ಇವರು ಯಜ್ಞ ಮಾಡೋಕ್ಕೆ ಮಾಡಿ ಮುಗಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹೋಗ್ತಾ ದಾರಿಯಲ್ಲಿ ಸರಸ್ವತಿ ದೇವಿ ನಿಂತ್ಕೊಂಡ್ಬಿಟ್ಟು ಯಾರೋ ಒಬ್ಬ ಅಪ್ಸರನೋ ಯಾರೋ ಅದು ತುಂಬ ಚೆನ್ನಾಗಿ ಗಾನ ಮಾಡ್ತಿದ್ದಾಳೆ. ಗಾನ ಅಂತಂದರೆ ವೀಣೆಯಲ್ಲಿ ನುಡಿಸ್ತಾ ಇದ್ದಾಳೆ, ತುಂಬ ಚೆನ್ನಾಗಿದೆ. ಅದನ್ನು ಕೇಳಿಬಿಟ್ಟು ತುಂಬ ಸಂತೋಷವಾಗಿ ಹಾಗೇ ನಿಂತ್ಕೊಂಡು ನಿಂತು ಬಿಡ್ತಾಳಂತೆ ಸರಸ್ವತಿ ದೇವಿಗೆ. ಸಾಕ್ಷಾತ್ ಅವಳೇ ಕಲಾ ಮಾತೆ, ಆದರೂ ಕೂಡ ಅವಳಿಗೆ ಅಷ್ಟು ಆಕರ್ಷಣೆ ಉಂಟಾಯಿತು ಅದರಲ್ಲಿ. ಅದನ್ನು ನೋಡ್ತಾ ನಿಂತುಬಿಟ್ಟಿದ್ದಾರೆ. ಇವರು ಗಮನಿಸಿಲ್ಲ, ಬ್ರಹ್ಮದೇವರು ಉಳಿದ ಇಬ್ಬರು ದೇವರನ್ನ ಕರ್ಕೊಂಡೋಗಿ ಸ್ನಾನಕ್ಕೆ ಹೋಗ್ಬಿಡ್ತಾರೆ. ಸ್ನಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗಿ ನೋಡಿದ್ರೆ ಅಯ್ಯೋ ಸರಸ್ವತಿ ಕಾಣಲಿಲ್ಲ, ಎಲ್ಲಿ ಹೋದರು ಅಂಥೇಳಿ ಹುಡ್ಕೊಂಡು ವಾಪಸ್ ಬಂದಾಗ ಇಲ್ಲಿ ಸರಸ್ವತಿ ಸಿಕ್ಕಿದಾಗ ಅವಳಿಗೆ ಅಷ್ಟೊತ್ತಿಗೆ ಸ್ವಲ್ಪ ಕೋಪ ಬಂದ್ಬಿಡ್ತಂತೆ. ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದೀರಾ ನೀವು ಅಂತ ಅವಳು ಹೇಳುತ್ತಂತೆ. ಅದಕ್ಕೆ ಬ್ರಹ್ಮದೇವರು, ಇಲ್ಲ ನಾನು ಬಿಟ್ಟು ಹೋಗಿಲ್ಲ, ನೀನು ಹಾಗೆ ತಪ್ಪಿಸ್ಕೊಂಡು ನಿಂತು ಬಿಟ್ಟೆ, ಇಲ್ಲಿ ಹಾಗೆ ನಿಲ್ಲಬಾರ್ದಾಗಿ, ನನ್ನ ಜೊತೆ ಬರೋವಾಗ ನಿನ್ನ ಜೊತೆನೇ ಬರಬೇಕಾಗಿತ್ತು, ಹಾಗೆ ನಿಲ್ಲಬೇಕಾದ್ರೆ ನಾನು ಪರ್ಮಿಷನ್ ತೊಗೊಂಡು ನಿಲ್ಲಬೇಕು, ಅದು ಮಾಡಲಿಲ್ಲ. ನನಗೆ ಹೇಳ್ದೆ ಕೇಳಿದೆ ನಿನ್ನ ಪಾಡು ನೀನು ನಿಂತು ಬಿಟ್ಟಿದೆಯಲ್ಲ, ನನ್ನನ್ನು ಅನುಸರಿಸಲಿಲ್ಲ, ನಿಂತು ಬಿಟ್ಟಿದೆಯಾ ಅಂಥೇಳಿ ನಿಂತಿದ್ದ ಅಷ್ಟೇ ಅಲ್ಲ, ತಪ್ಪು ಮಾಡಿದ್ದ ಅಷ್ಟೇ ಅಲ್ಲ, ನಮ್ಮ ಮೇಲೆ ಕೋಪ ಬೇರೆ ಮಾಡ್ಕೋತೀಯ, 2 ತಪ್ಪಾಯಿತು. ಅದಕ್ಕೆ ನಾನು ಶಾಪ ಕೊಡ್ತೀನಿ, ಶಾಪ ಕೊಟ್ಬಿಡು. ಏನಪ್ಪ ಶಾಪ ಅಂತ ಹೇಳಿದ್ರೆ,
ನಿನ್ನ 48 ಅಕ್ಷರಗಳಿಂದ ಕೂಡಿದ ಒಂದು ಶಕ್ತಿಯ ದೇವತೆ ನೀನು, ಮಹಾದೇವತೆ, ವಿದ್ಯಾ ಸ್ಫೂರ್ತಿ ನೀನು. ಆ ಅಕ್ಷರಗಳ ಒಂದೊಂದು ಕೂಡ ಒಂದು ಶಕ್ತಿ ರೂಪದಲ್ಲಿ ಒಂದು ಕವಿಯಾಗಿ ಭೂಲೋಕದಲ್ಲಿ ಸಂಚಾರ ಮಾಡಬೇಕು. ನೀವು 48 ಕವಿಗಳಾಗಿ ಸಂಚಾರ ಮಾಡಬೇಕು ಭೂಲೋಕದಲ್ಲಿ. ಒಂದು ಹಂತ ಬಂದ ಮೇಲೆ ಆ ಶಾಪ ವಿಮೋಚನೆ ಆಗುತ್ತೆ, ಮತ್ತೆ ನೀನು ಬಂದ್ಬಿಡ್ಬೋದು, ವಾಪಸ್ ಬಂದ್ಬಿಡ್ಬೋದು ಅಂಥೇಳಿ ಹೇಳ್ಬಿಟ್ಟಂತೆ. ಹಾಗಾಗಿ 48 ಕವಿಗಳು ಅಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರು. ಅವರು ನಾನಾ ಕಡೆ ಕವಿಗಳು ಅಂತ ಹೇಳಿದ್ರೆ ಸಾಕ್ಷಾತ್ ಸರಸ್ವತಿಯ ಒಂದು ಅನುಗ್ರಹದಿಂದ ಬಂದವರು. ಅದರಿಂದ ಕವಿತ್ವಕ್ಕೆ ಏನೂ ಕೊರತೆಯೇ ಇಲ್ಲ. ಅವರುಗಳು ಅನೇಕ ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ದರಂತೆ. ಮಾಡಿ ಅಲ್ಲಲ್ಲೇ ಹೋಗಿ ಎಲ್ಲ ವಾದ ಮಾಡೋದು ಅದೆಲ್ಲ ಇದೆಯಲ್ಲ, ಕವಿ ಸಮ್ಮೇಳನಗಳು ಅದೆಲ್ಲ ಉತ್ತರ ಭಾರತದಲ್ಲಿ ಎಲ್ಲ ಮಾಡಿಕೊಂಡು ಇದು ಮಾಡ್ತಾ ಇದ್ದಾಗ ಅದರಲ್ಲಿ ಮುಖಂಡರೊಬ್ಬರಿದ್ದಾರೆ. ಅವರು ಇವನ್ನೆಲ್ಲ ಕರ್ಕೊಂಡು, ಈ 48 ಜನ ಕರ್ಕೊಂಡು ಕೇರಳ ಬಂದರಂತೆ. ದಕ್ಷಿಣ ದೇಶಕ್ಕೆ ಬಂದು ಅಲ್ಲಿ ಮಧುರೈಗೆ ಬರ್ತಾರಂತೆ. ಬಂದಾಗ ಅಲ್ಲಿರೋವ್ರನ್ನೆಲ್ಲ ಕವಿಗಳೆಲ್ಲ ಇದ್ದಾರಲ್ಲ ಅವ್ರ ಜೊತೆ ಒಂದು ವಾದ ಆಗುತ್ತೆ, ಇದೆಲ್ಲ ಇದಾಗುತ್ತೆ. ಆದಾಗ ಅವರಲ್ಲಿರೋ ದೋಷಗಳನ್ನ ಪಾಯಿಂಟ್ ಔಟ್ ಮಾಡ್ತಾರೆ. ಇವರು ತುಂಬ ಸುಪೀರಿಯರ್ ಆಗಿರುತ್ತೆ ಈ 48 ಜನರದ್ದು. ಸಾಕ್ಷಾತ್ ಸರಸ್ವತಿಯ ಒಂದು ಅನುಗ್ರಹದಿಂದ ಬಂದವರು. ಮತ್ತು ಆ ರಾಜನಿಗೆ, ಪಾಂಡ್ಯರಾಜ, ಆ ಕಾಲದಲ್ಲಿ ಪಾಂಡ್ಯರಾಜನಿಗೂ ತುಂಬ ಖುಷಿಯಾಗ್ಬಿಟ್ಟು ಅವ್ರಿಗೊಂದು ಮಂಟಪ ರಚನೆ ಮಾಡಿಕೊಟ್ನಂತೆ. ಅದಕ್ಕೆ ಸಂಘ ಮಂಟಪ ಅಂತ ಮಂಟಪಕ್ಕೆ ಹೆಸರು. ಆ ಸಂಘ ಮಂಟಪವನ್ನು ರಚನೆ ಮಾಡಿ ನೀವಿಲ್ಲಿ ಇರಿ ಅಂತ ಹೇಳಿ ಇರಿಸಿ ಇದು ಮಾಡಿದಂತೆ. ಮಾಡಿ ಇವರು ಮಾಡ್ತಾರೆ. ಅಲ್ಲಿದ್ದಂಥ ಲೋಕಲ್ ಕವಿಗಳಿದಾರಲ್ಲ ಅವರಿಗೆಲ್ಲ ಅಸೂಯೆ ಉಂಟಾಗಬೇಕು. ನಾವು ಆ ಕಾಲದಿಂದ ಇದ್ದೀವಿ, ನಮಗೆ ರಾಜ ಮರ್ಯಾದೆ ಕೊಟ್ಟಿದ್ದಷ್ಟಲ್ಲೇ ಇದೆ, ಈಗ ಹೊಸದಾಗಿ ಇತ್ತೀಚೆಗೆ ಬಂದವರು, ಮೊನ್ನೆ ಬಂದವರು ಇವ್ರನ್ನ ಎಷ್ಟು ಗೌರವಿಸ್ತಾರಲ್ಲ ರಾಜ ಅಂಥೇಳಿ ಇವ್ರನ್ನ ಹೇಗಾದ್ರೂ ಮಟ್ಟ ಹಾಕಬೇಕು ಅಂತೆಲ್ಲ ಪ್ರಯತ್ನ ಪಡ್ತಾರಂತೆ. ಅದು ಯೂಶಲ್ ಇದ್ದೇ ಇದೆ. ಹಾಗೆಲ್ಲ ಮಾಡ್ತಾ ಇರಬೇಕಾದ್ರೆ ಇವರು ಒಂದು ಪ್ರಾರ್ಥನೆ ಮಾಡ್ಕೊಂಡಿರುತ್ತೆ. ಮಧ್ಯೆ ಒಂದಷ್ಟು ಕಥೆಗಳು ಮುಂದೆ ಬರುತ್ತೆ, ಅದೆಲ್ಲ ಬೇಡ. ಒಂದು ಪ್ರಾರ್ಥನೆ ಮಾಡ್ಕೊಂಡಿರುತ್ತೆ. ಅಲ್ಲೇ ಇರೋ ದೇವರು ಮಧುರೈ ದೇವರು ಇದಾರಲ್ಲ, ಸುಂದರೇಶ್ವರ ದೇವರು, ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿರುತ್ತೆ. ಈ ತರಹ ಒಂದು ಸರಿಯಾದ ಕಾವ್ಯ, ಒಳ್ಳೆ ಕಾವ್ಯ, ಶುದ್ಧವಾದ ಕಾವ್ಯ, ಶುದ್ಧಿ ಇಲ್ಲದೆ ಇರೋ ಕಾವ್ಯ ಅಂತ ಪಿಳೆಯಿಂದ ಕೂಡಿರೋದು ಅಂತ ಹೇಳ್ತಾರೆ. ತಪ್ಪುಗಳಿಂದ ಕೂಡಿರೋವಂಥದ್ದು, ಅಶುದ್ಧಿ, ಗ್ರಾಮ್ಯಾಟಿಕಲ್ ಆಗಿರ್ಬೋದು, ವಾಕ್ಶುದ್ಧಿ, ಏನು ಬೇಕಾದ್ರೂ ಆಗಿರ್ಬೋದು, ಅಂಥದ್ದನ್ನೆಲ್ಲ ಸಪರೇಟ್ ಮಾಡೋದಕ್ಕೆ ನಾವೇ ಮಾಡ್ತಾ ಇದ್ದೀವಿ ಈಗ. ಆದರೆ ಸಪರೇಟ್ ಮಾಡೋಕ್ಕೆ ಒಂದು ಏನಾದರೂ ಒಂದು ಉಪಾಯವನ್ನು, ಒಂದು ಯಾರ್ಡ್ ಸ್ಟಿಕ್ಕನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾರಂತೆ. ಆವಾಗ ದೇವರೇ ಅನುಗ್ರಹಿಸಿದಂಥ ಒಂದು ಹಲಗೆ ಇದು ಆ ಟೈಮಲ್ಲಿ ಬಂತು ಅಂಥೇಳಿ ಹೇಳ್ತಾರೆ. ಮಾಡಿ ಅದನ್ನು ಭಗವಂತನೇ ಹೇಳಿದ್ನಂತೆ. ಭಗವಂತ ಅಂತ ಹೇಳಿದ್ರೆ ಇವ್ರು ಮುಖಂಡರು ಅಂತ ಬಂದಲ್ಲ, ಅದು ಭಗವಂತನೇ, ಶಿವನೇ ಆ ರೂಪದಲ್ಲಿ ಬಂದಿದ್ದು ಅಂತಲೂ ಹೇಳ್ತಾರೆ. ಅವರು ಹೇಳಿದ್ರಂತೆ, ಈ ಥರ ನೀವು ಮಾಡಿಕೊಡಿ, ಇದನ್ನು ಈ ಒಂದು ಶಕ್ತಿ ಇದೆ, ಯಾರಲ್ಲಿ ಕೂತ್ಕೊಂಡ್ರು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಇದು ಎಷ್ಟು ಜನ ಬೇಕಾದ್ರೂ ಕೂರ್ಬೋದು, 48 ಜನವೂ ನೀವು ಕೂತರೂ ಕೂಡ ಆವಾಗಲೂ ಅಷ್ಟು ದೊಡ್ಡದಾಗುತ್ತೆ ಇದು ಅಂಥೇಳಿ. ನೀವು ಸರಿಯಾಗಿ ಹೇಳಿದ್ರೆ ತೇಲ್ಕೊಂಡು ಹೋಗುತ್ತೆ, ಏನಾದರೂ ಕಾವ್ಯ ಸರಿಯಾಗಿಲ್ಲದೆ ಇದ್ದರೆ ಆವಾಗ ಇದು ಮುಳುಗುತ್ತೆ ಇದು ಅಂಥೇಳಿ ಹೇಳಿದ್ರಂತೆ. ಅದನ್ನು ಟೆಸ್ಟಾಗಿ ಇಟ್ಕೊಂಡು ಮಾಡ್ತಾಯಿದ್ರು. ಇದೆಲ್ಲ ಆದಮೇಲೆ ಒಂದು ಕಾಲದಲ್ಲಿ 48 ಜನ ಕೂಡ ಮತ್ತೆ ವಾಪಸ್ ಹೋದರು, ಸರಸ್ವತಿ ದೇವಿಯಲ್ಲಿ ಹೋಗಿ ಐಕ್ಯವಾದರು ಅಂಥೇಳಿ ಕಥೆ ಇದೆ. ಆ ತರಹ ಬಂದಂಥ ಒಂದು ಹಲಗೆ ಇದು. ಆ ಸಮಯದಲ್ಲಿ ಮಧುರಕವಿ ಆಳ್ವಾರು ಈ ತಿರುವಾಯಿಮೊಳಿಯನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಂದಾಗ ಅಲ್ಲಿ ಸಂಘದ ಪುಲವರ್ಗಳಂತ, ಪುಲವರಂತ ತಮಿಳಲ್ಲಿ ಹೆಸರು, ಕವಿಗಳು ಒಂದು ಇದು ಮಾಡಿದ್ರಂತೆ. ಇಲ್ಲ ನೀವು ಇದೆಲ್ಲ ಹೇಳ್ತಾ ಇದ್ದೀರಲ್ಲ, ನಾವು ಇದನ್ನು ಒಪ್ಪಕ್ಕಾಗಲ್ಲ, ಒಪ್ಪಬೇಕಾದ್ರೆ ಇದಕ್ಕೆ ಒಂದು ಬೇಕಾದರೆ, ಮಾನ್ಯತೆ ಬೇಕಾದರೆ ನೀವು ಈ ಸಂಘ ಪಲಗೆಯಲ್ಲಿ ಇಟ್ಟುಬಿಟ್ಟು ಇದನ್ನು ಟೆಸ್ಟ್ ಮಾಡಬೇಕು, ಟೆಸ್ಟ್ ಮಾಡಿದ ಮೇಲೆ ನಾವು ಒಪ್ಕೊಳ್ಳೋದು, ಈ ಥರ ಆಗಲ್ಲ ಅಂತ ಹೇಳ್ಬಿಡ್ತಾರಂತೆ. ಇವರೇನು ಮಾಡ್ತಾರೆ, ಧೈರ್ಯವಾಗಿ ಮಧುರಕವಿ ಆಗಲಿ ಅಂಥೇಳಿ ಒಪ್ಕೊಂಡ್ಬಿಡ್ತಾರೆ. ಅಂದರೆ ತಿರುವಾಯಿಮೊಳಿಗೆ ಒಂದು ಟೆಸ್ಟ್ ಇದು. ಅದನ್ನು ಈ ಕವಿಗಳು ಒಪ್ಕೊಳ್ಳೋಕ್ಕೆ ಅವಸರ ಒಂದು ಟೆಸ್ಟು, ಅವ್ರು ಒಪ್ಕೋತಾರ ಬಿಡ್ತಾರ ಅಂತ ಆಯಿತು ಅಂದ್ಕೊಂಬಿಟ್ರು. ಆದರೆ ಇವ್ರು ಚಾಲೆಂಜ್, ಎಂಥದ್ದು ಚಾಲೆಂಜ್ ಅಂತ ಹೇಳಿದ್ರೆ, ನೀವು ನೋಡಿ, ಇಡೀ ತಿರುವಾಯಿಮೊಳಿಯನ್ನು ಇಟ್ಟು ಟೆಸ್ಟ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಅದ್ರಲ್ಲಿ ಒಂದು ಪಾಶರ ತಗೊಳ್ಳಿ, 1102 ಪಾಶರಗಳಿದೆ, ಅದರಲ್ಲಿ ಒಂದು ಪಾಶರ ತಗೊಳ್ಳಿ ಸಾಕು. ಆ ಒಂದು ಪಾಶರ ಅಡಿ, ಆ ಒಂದು ಪಾಶರವೂ ಬೇಕಾಗಿಲ್ಲ, ಒಂದು ಪಾಶರದಲ್ಲಿರೋ ಒಂದು ಸಾಲು, ಒಂದು ಪಾದ ಇದೆಯಲ್ಲ, ಅಷ್ಟನ್ನು ಬರೆದು ಬಿಟ್ಟು ಒಂದು ಓಲೆಗೆಯಲ್ಲಿ ಬರೆದುಬಿಟ್ಟು ಇಡ್ತೀನಿ, ನಾನು ನಿಮ್ಮ ಸಂಘ ಪಲಗೆ ಮೇಲೆ ಇಡ್ತೀನಿ, ಟೆಸ್ಟ್ ಮಾಡಿ ನೋಡೋಣ ಅಂಥೇಳಿ ಅಂಥ ಚಾಲೆಂಜ್ ಮಾಡ್ತಾರೆ. ಅವರು ಕೂಡ ಆಗಲಿ ನೋಡೋಣ ಅಂಥೇಳಿ ಅದರ ಮೇಲೆ ಒಂದು ಕಣ್ಣನ್ ಕಳಲಿನೈ ಅಂತ ಒಂದು ಪಾಶರ ಬರುತ್ತೆ, ಪಾಶರದ ಒಂದು ಸಾಲದ್ದು.
ಆರಂಭ ಆಗೋದು. ಅದನ್ನು ಓಲೆಗರಿಯಲ್ಲಿ ಬರೆದುಬಿಟ್ಟು ಅದರ ಮೇಲೆ ಫಲಕ ಮೇಲೆ ಇಡ್ತಾರಂತೆ. ಹಾಗೆ ಉಳಿದವರು ಕೂಡ ಅಲ್ಲಿದ್ದ ಅವರುಗಳು ಕೂಡ ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ಬೇಕಾದಷ್ಟು ಜನ. ಅವರುಗಳು ಕೂಡ ತಮ್ಮ ಇದನ್ನು ತಗೊಂಬಂದಲ್ಲಿ ಇಟ್ಟರಂತೆ. ಇಟ್ಟರೆ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಅದು ಮೂವ್ ಆಗ್ತಾ ಇದೆ, ಇದು ಒಂದು ಮಾತ್ರ ಉಳ್ಕೊಂಡು ಬಾಕಿ ಅಡ್ಡು ಕೂಡ ಮುಳುಗ್ಬಿಡ್ತಂತೆ ನೀರಲ್ಲಿ. ಅಂದರೆ ಅವೆಲ್ಲವೂ ಕೂಡ ಶುದ್ಧವಾದ ಕಾವ್ಯಗಳಲ್ಲ. ಇದು ಒಂದೇನೆ ತಿರುವಾಯಿಮೊಳಿ, ಒಂದೇನೆ ತಿರುವಾಯಿಮೊಳಿ, ಒಂದು ಸಾಲು, ಒಂದು ಪಾಶನದ ಒಂದು ಸಾಲು, ಅದು ಮಾತ್ರ ಭದ್ರವಾಗಿ ಅಲ್ಲೇ ನಿಂತ್ಕೊಂತು ಅಂಥೇಳಿ ಆವಾಗ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತಂತೆ. ಆವಾಗ ಅದನ್ನು ಒಪ್ಕೋತಾ ಇದ್ದವರು ಎಲ್ಲ ಬಂದು, ಅಯ್ಯೋ ತಪ್ಪು ಮಾಡಿದ್ರು ನಾವು, ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ಬಿಟ್ಟು ಅಂಥೇಳಿ ಕಾಲಿಗೆ ಬಿದ್ದು ನಮಸ್ಕರಿಸಿ, ಆವಾಗ ನಮ್ಮಾಳ್ವಾರ ಮಹಿಮೆ ಏನಪ್ಪ, ಇಷ್ಟೊಂದು ದೊಡ್ಡ ಕವಿಗಳ ಅವರು ಅಂಥೇಳಿ ಆಶ್ಚರ್ಯಪಟ್ಟು ಸಂತೋಷಪಟ್ಟು ಅವರ ಇದನ್ನು ಭಾಷೆಗಳೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರಂತೆ. ಮಾಡುವಾಗ ಅಲ್ಲಿದ್ದಂಥ ಮುಖಂಡರೊಬ್ಬರು ಅಲ್ಲೇ ಒಂದು 2 ಕವಿತೆಯನ್ನು ರಚನೆ ಮಾಡಿದ್ರಂತೆ. ಅದು ಕೂಡ ತುಂಬ ಚೆನ್ನಾಗಿದೆ. ಹೇಗೆ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಮಾಡ್ತಾರೆ ಅವರು. ಏನಂತ ಹೇಳಿದ್ರೆ, ಈ ಆಡ್ಬೋದು ಗರುಡಕ್ಕೆ ದೇರು ಅಂತ ಒಂದು, ಅಂದರೆ ಗರುಡನ ಮುಂದೆ ಒಂದು ಸೊಳ್ಳೆನೋ ಅಥವಾ ಒಂದು ಒಂದು ಆಡ್ತಾ ಇದ್ದರೆ, ಹಾರ್ತಾ ಇದ್ದರೆ ಅದು ಹೇಗಿರುತ್ತೆ, ಗರುಡ ಹಾರೋದೆಲ್ಲಿ, ಈ ಸೊಳ್ಳೆ ಹಾರೋದೆಲ್ಲಿ ಅಂಥೇಳಿ ಕಂಪ್ಯಾರಿಸನ್ ನೋಡಿ. ಹಾಗೆ ನಮ್ಮಾಳ್ವಾರ ಕವಿತೆ ಎಲ್ಲಿ, ನಮ್ಮ ಕವಿತೆ ಎಲ್ಲಿ ಅಂಥೇಳಿ ಅರ್ಥ ಮಾಡ್ಕೋತಾರೆ ಅವರು. ಹಾಗೆ ರವಿ ಕೆದಿರ್ ಮಿನ್ಮಿನಿ ಆಡುವುದು ಅಂತ, ರವಿಗೆ ಎದುರುಗಡೆ ಅಂದರೆ ಸೂರ್ಯನ ಎದುರುಗಡೆ ಸಣ್ಣ ಸಣ್ಣ ಮಿನ್ಮಿನಿ ಹುಳುಗಳು ಇದೆಯಲ್ಲ, ಮಿಣ್ಮಣ ಮಿಣ್ಮಣ ಅಂತಿದೆಯಲ್ಲ, ಆ ಸೂರ್ಯನ ಎದುರುಗಡೆ ಇದು ಯಾವುದು, ಇದು ಯಾವ ಮಲಗಿದು ಅಂತ ಹೇಳೋಗೆ ಅವ್ರು ಸುಮ್ಮನೆ ಕಂಪ್ಯಾರಿಸನ್ ಕೊಡ್ತಾನೆ ಇರ್ತಾರೆ. 8-10 ಕೊಡ್ತಾರೆ, ಅದು ಒಂದೊಂದಾಗಿ ಹೇಳ್ತಾರೆ. ಹಾಗೆ ಆವಾಗ ಪೂರ್ತಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅವರು ಗಾನ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲೇನೆ ಜೊತೆಯಲ್ಲಿ ಅಂಥೇಳಿ. ಅದಕ್ಕೊಂದು ಮಾನ್ಯತೆ ಬಂತು ಅಂಥೇಳಿ ಹೇಳ್ತಾರೆ. ಅಂಥ ಒಂದು ಮಾನ್ಯತೆಯನ್ನು ತಂದುಕೊಟ್ಟವರು ಇವರು ಮಧುರ ಕವಿ ಆಳ್ವಾರು. ಅದನ್ನು ಹಾಗೆ ಮುಂದಕ್ಕೆ ಹಾಡ್ಕೊಂಡು ಹೇಳ್ತಾ ಹೋಗ್ತಾ ಇದ್ದಾರೆ. ಕೊನೆಗೆ ಮತ್ತೆ ಕೊನೆಯಲ್ಲಿ ಅಲ್ಲೇ ಬಂದು ಆಳ್ವಾರ ತಿರುನಗರಲ್ಲೇ ಬಂದು ಸೇರಿಕೊಂಡು ಅಲ್ಲೇ ತುಂಬ ಕಾಲ ಕಳೀತಾರೆ. ಕಾಲ ಕಳೆದು ಕೊನೆಗೆ ಅವರು ಕೂಡ ತಿರುನಾಟಕ್ಕೆ ಹೇಳ್ತಾರೆ, ವೈಕುಂಠಕ್ಕೆ ವಾಪಸ್ ಹೋಗಿ ಹೇಳ್ತಾರೆ ಅಂಥೇಳಿ ಹೇಳ್ತಾರೆ. ಇಲ್ಲಿ ನಮ್ಮಾಳ್ವಾರನವರು ಹಿಂದೆನೇ ಗಮನಿಸಿದ್ವು. ಅವರು ನಿತ್ಯ ಸೂರಿಗಳೆಲ್ಲ ಒಬ್ಬರು. ಅವರು ಕೂಡ ಪ್ರಧಾನರು, ನಿತ್ಯ ಸೂರಿಗಳು ಮೊದಲನೆಯವರು ಅಂತಲೇ ಹೇಳ್ತಾರೆ. ಅವರು ವಿಶ್ವಕ್ಸೇನರ ಒಂದು ಅವತಾರ. ಅದು ವಿಶ್ವಕ್ಸೇನರು ಅಂತ ಹೇಳಿದ್ರೆ ವಿಷ್ಣುವಿನ ಸೇನೆಯೇ ಒಂದಿದೆ. ಈ ಶಿವನ ಸೇನೆಗೆ ಗಣಗಳು ಅಂತ ಹೇಳ್ತಾರಲ್ಲ, ಹಾಗೆ ವಿಷ್ಣುವಿಗೆ ಗಣಗಳಿದ್ದಾರೆ, ಸೇನೆ ಅಂತ ಹೇಳ್ತಾರೆ. ಸೇನೆ ಅದಕ್ಕೆ ಮೊದಲಿಗರು ಅಂತ ಹೇಳಿದ್ರೆ ಚೀಫ್ ಕಮಾಂಡರ್ ಯಾರಪ್ಪ ಅಂತ ಹೇಳಿದ್ರೆ ವಿಶ್ವಕ್ಸೇನರು. ಸೇನೆ ಮೊದಲಿಯಾರ್ ಅಂತ ಕರೀತಾರಲ್ಲ, ಅವರು ಸೇನೆ ಮೊದಲಿಯಾರು, ಅವರ ಅವತಾರ ಇವರು ನಮ್ಮಾಳ್ವಾರನವರು. ಅದರಲ್ಲಿ ಒಬ್ಬ ಕಮಾಂಡರ್ ಒಬ್ಬರಿದ್ದಾರೆ. ಈ ಅನೇಕ ಕಮಾಂಡರ್ಗಳು, ಆ ಕಮಾಂಡರ್ಗಳಿಗೆಲ್ಲ ಚೀಫ್ ಕಮಾಂಡರು ಇವರು ಸೇನೆ ಮೊದಲಿಯಾರಾಯಿತು. ಅದರಲ್ಲಿ ಒಬ್ಬ ಕಮಾಂಡರು, ಅವನು ಕೂಡ ಬಹಳ ಮುಖ್ಯಸ್ಥ. ಅವನಿಗೆ ಕುಮುದ ಅಂತ ಹೆಸರು. ಅದೆಲ್ಲ ನಿತ್ಯ ಸೂರಿಗಳಿವರಲ್ಲ, ವೈಕುಂಠದಲ್ಲಿರೋರು. ಆ ಕುಮುದ ಅನ್ನೋರೇನೇ ಮಧುರ ಕವಿಯಾಗಿ ಅವತಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅಲ್ಲೂ ಕೂಡ ಇವರು ಪ್ರಧಾನರು ವಿಶ್ವಕ್ಸೇನರು, ಅವರ ಅಸಿಸ್ಟೆಂಟು ಕುಮುದ ಅನ್ನೋರು. ಇಲ್ಲೂ ಕೂಡ ನಮ್ಮಾಳ್ವಾರ ಪ್ರಧಾನರು, ಅವರ ಅಸಿಸ್ಟೆಂಟಾಗಿ ಅಥವಾ ಶಿಷ್ಯರಾಗಿ ಮಧುರ ಕವಿ ಆಳ್ವಾರಿದ್ದಾರೆ ಬಂದರು ಅಂಥೇಳಿ ಹೇಳ್ತಾರೆ. ಅಂಥದ್ದನ್ನು ಇವರು ಹಾಡು ಹೇಳಿಕೊಂಡು ಇದು ಮಾಡಿದ್ದನ್ನು ಹಾಗೇ ಡೆವಲಪ್ ಆಗ್ತಾಯಿತ್ತು. ಅನೇಕ ಕಾಲ ಹೀಗೆ ಬರ್ತಾಯಿತ್ತು. 4000 ವಿಶೇಷವಾಗಿ ನಮ್ಮಾಳ್ವಾರ ಪಾಶಗಳನ್ನೆಲ್ಲ ಹೇಳ್ತಾ ಬಂದರು ಅಂತ ಹೇಳ್ತೀವಿ. ಆದರೆ ಕಾಲ ಒಂದೇ ಥರ ಇರಲ್ಲ. ತಾನಾಗಿ ಇದೆಲ್ಲ ಮರೆಯಾಗಿ ಹೋಗ್ತಾ ಬಂತು. ಕೊನೆಗೆ ಯಾವುದೂ ನಿಲ್ಲೇ ಇಲ್ಲ. ಆದರೆ ನಮ್ಮವರೆಗೂ ಹೇಗೆ ಬಂತು ಅನ್ನೋ ಕಥೆಯನ್ನು ಹಿಂದೆ ಒಂದ್ಸಲ ಹೇಳಿದ್ದೀನಿ. ಆದರೂ ಬ್ರೀಫಾಗಿ ಜ್ಞಾಪಿಸ್ಕೊಂಡ್ಬಿಡ್ತೇನೆ 2 ಮಾತುಗಳಲ್ಲಿ. ಮಾಡ್ತಾ ಬಂದಾಗ ಒಂದು ಕಾಲದಲ್ಲಿ ಇದು ಯಾವುದೂ ಇರಲೇ ಇಲ್ಲ. 4000 ಪಾಶರಗಳು ಕೂಡ ಮರೆಯಾಗೋಯ್ತು, ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ಇದಾಯಿತು, ಕಾಲ ಹಂಗೆ ಮಾಡಿತು. ಅಂಥ ಸಂದರ್ಭದಲ್ಲಿ ನಾಥಮುನಿಗಳು ಅಂತ ಹೇಳೋರು, ನಾದಮುನಿಗಳು 2 ಆಗುತ್ತೆ ಅಂತ ಹೇಳಿದರು. ಅದನ್ನು ಅವರು ಒಂದು ಸಲ ಯಾವುದೋ ತಿರುನಾರಾಯಣಪುರದಲ್ಲಿ ಅವರು ಕ್ಷೇತ್ರಾಟನ ಹೀಗೆಲ್ಲ ಮಾಡ್ತಾಯಿದ್ದಾಗ ತಿರುನಾರಾಯಣಪುರದಿಂದ ಒಂದು ಗೋಷ್ಠಿ ಬರ್ತಾ ಇತ್ತು. ಶ್ರೀವೈಷ್ಣವರ ಗೋಷ್ಠಿ ಬಂದಾಗ ಅವರು ಬರ್ತಾ ಇರುವಾಗ
ಈ ಒಂದು ಆರಾಮಮುದೆ ಅಂತ ನಾಲಾಯರದಲ್ಲಿ ಇದರಲ್ಲಿ ತಿರುವಾಯಿಮಡಿಯಲ್ಲಿ ಒಂದು ದಶಕ ಬರುತ್ತೆ. ಅದನ್ನು ಹೇಳ್ಕೊಂಡು ಬಂದಿರುತ್ತೆ. ಅವ್ರು ತುಂಬ ಸಂತೋಷ ಆಗೋಯ್ತು, ಅವ್ರು ಕೇಳಿ ಆನಂದವಾಗೋಯ್ತು, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಆ ಕೊನೆಗೆ 1729 ಬರುತ್ತೆ. 1000ದಲ್ಲಿ ಈ 10 ಅಂತ ಬರುತ್ತೆ. ಈ 1000ದಲ್ಲಿ ಈ 10 ಅಂತ ಬಂದಿದ್ದರಿಂದ ತಕ್ಷಣವೇ ಅವ್ರು ಸಂತೋಷಪಟ್ಟು ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ಈ 10 ಅಂತ ಹೇಳ್ತಾ ಇದೆಯಲ್ಲ, ಉಳಿದ 990 ನಿಮಗೆ ಗೊತ್ತಾ ಅಂತ ಕೇಳಿದ್ರಂತೆ. ಅಯ್ಯೋ ಇಲ್ಲ ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಇಷ್ಟೇ, ಈ 10 ಮಾತ್ರ ಗೊತ್ತಿದೆ ನನಗೆ ಅಂತ ಹೇಳ್ಬಿಟ್ರಂತೆ ಅವರು. ಅಯ್ಯೋ ಹೇಗೆ ಮಾಡೋದು, ಇದೇ ಇಷ್ಟು ಚೆನ್ನಾಗಿದೆ, ಇನ್ನು ಉಳಿದಲ್ಲ ಅಂತ ತಿಳ್ಕೊಂಡ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಅವರಿಗೆ ಆಸಕ್ತಿ ಉಂಟಾಗಿ ಹೇಗೆ ಮಾಡೋದು ಅಂಥೇಳಿ ತುಂಬ ಹುಡುಕಿದ್ರಂತೆ. ಕೊನೆಗೆ ಅವರು ಹೊಳಿತು, ಇಲ್ಲ ಇದು ಆಳ್ವಾರ್ ತಿರುನಗರಿ ತಿರುಕೂರ್ಗೂರ್ ಅಂತ ಬರುತ್ತಲ್ಲ, ಅಲ್ಲಿಗೆ ಹೋಗ್ಬೇಡೋಣ, ಅವ್ರ ಜನ್ಮಸ್ಥಳಕ್ಕೆ ಹೋಗ್ಬೇಡೋಣ, ಆವಾಗ ಅಲ್ಲಿ ಗೊತ್ತಾಗ್ಬೋದು ಯಾರಾದರೂ ಇರ್ತಾರೆ ಅಂಥೇಳಿ ಜನ್ಮಸ್ಥಳದಲ್ಲಿ ಹೋಗ್ಬಿಟ್ಟು ಕೇಳಿದ್ರಂತೆ, ನಿಮಗೆ ಈ ಪಾಶರಗಳು ಗೊತ್ತಾ ಅಂತ, ನಮ್ಮ ಆಳ್ವಾರ್ ಪಾಶರಗಳು ಗೊತ್ತಾ ಅಂತ. ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ಅವ್ರ ಊರಲ್ಲೇ ಜನ್ಮಸ್ಥಳದಲ್ಲೇ ನಶಿಸಿ ಹೋಗಿದೆ, ಅದು ಗೊತ್ತಾಗಿಲ್ಲ ಅಂತ. ಆ ಥರ ಬಂದಾಗ ಯಾರೋ ಒಬ್ಬರು ಹೇಳಿದ್ರಂತೆ, ಇಲ್ಲ ಇಲ್ಲಿ ಮಧುರಕವಿ ಆಳ್ವಾರ್ ಅಂತ ಒಬ್ಬರು ಇದ್ದಾರಲ್ಲ, ಅವರ ಶಿಷ್ಯರು, ಅವರ ಪರಂಪರೆಯಲ್ಲಿ ಬಂದವರು ಒಬ್ಬರು ಇದ್ದಾರೆ, ಪರಾಂಕುಶದಾಸ ಅಂತ ಒಬ್ಬರು ಇದ್ದಾರೆ, ಅವರು ಇಲ್ಲೇ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸಿಗ್ಬೋದು, ಅವ್ರಿಗೆ ಗೊತ್ತಿರಬಹುದು ಅಂತೇಳಿ ಹೇಳಿದ್ರಂತೆ. ಅವರು ಅಕಸ್ಮಾತ್ ಅವರು ಸಿಕ್ಕಿದ್ರು, ಅಲ್ಲಿ ದಾರಿಯಲ್ಲಿ ಸಿಕ್ಕಿದ್ರಂತೆ. ಹೋಗಿ ಕೇಳಿದಾಗ, ಇಲ್ಲ ನನಗೂ ಗೊತ್ತಿಲ್ಲ, ಅಲ್ಲಿ ಕಣ್ಣಿನುಣಿಸಿರುತ್ತಾಂಬೆ ಈಗ ಹೇಳಿದ್ನಲ್ಲ ಮಧುರಕವಿ ಆಳ್ವಾರ್ದು, ಈ 11 ಪಾಶರಗಳು ಮಾತ್ರ ನನಗೆ ಗೊತ್ತಿದೆ, ಅದರ ಬಿಟ್ಟು ಏನೂ ಗೊತ್ತಿಲ್ಲ, ನಮ್ಮ ಆಳ್ವಾರ್ದು ಗೊತ್ತಿಲ್ಲ ನನಗೆ ಅಂತ. ಅಲ್ಲಿ ಆರಾಮದೆ ಅಂತ ಹೇಳಿದ್ರಲ್ಲ, ಅದು ಕೂಡ ಇವ್ರಿಗೆ ಗೊತ್ತಿರಲಿಲ್ಲ. ಇವ್ರಿಗೆ ಗೊತ್ತಿದ್ದು ಬರೀ 11 ಪಾಶರ ಕಣ್ಣಿನುಣಿಸಿರುತ್ತಾಂಬೆ ಮಾತ್ರ. ಆದರೆ ಒಂದೇ ಒಂದು ರಹಸ್ಯ ಇದೆ, ಹೇಳ್ತೀನಿ ನಿಮಗೆ. ಏನಪ್ಪ ಅಂತ ಹೇಳಿದ್ರೆ, ಈ ಕಣ್ಣಿನುಣಿಸಿರುತ್ತಾಂಬೆ ಇದೆಯಲ್ಲ, ಇದು 11 ಪಾಶರವನ್ನು ಭಾಳ ನಿಷ್ಠೆಯಿಂದ, ಅಲ್ಲಿ ಹುಣಸೆ ಮರ ಇದೆಯಲ್ಲ ಆಳ್ವಾರ್ ತಿರುನಗರಿಯಲ್ಲಿ ಹುಣಸೆ ಮರ, ಅಲ್ಲಿ ಹೋಗಿ ಅವರ ಮುಂದೆ ಕೂತ್ಕೊಂಡು ನೀವು ನಿಷ್ಠೆಯಿಂದ 12,000 ಸಲ ಜಪ ಮಾಡಿದ್ರೆ ನೀವು, ಆವಾಗ ನಿಮಗೆ ನಮ್ಮ ಆಳ್ವಾರೇ ಪ್ರತ್ಯಕ್ಷ ಆಗ್ತಾರೆ ಅನ್ನೋ ಒಂದು ರಹಸ್ಯ ಇದೆ, ಒಂದು ಪ್ರತೀತಿ ಇದೆ. ಅದನ್ನು ಮಾಡಿದ್ರೆ ನಿಮ್ಗೆ ಆಗಬಹುದು ಅಂತ ಹೇಳಿಕೊಟ್ರು. ಇವರು ನಾಥಮುನಿಗಳು ತುಂಬ ಸೀರಿಯಸ್ ಆಗಿ ಅದನ್ನು ತೊಗೊಂಡು ಅಲ್ಲೇ ಭಾಳ ನಿಷ್ಠೆಯಿಂದ, ಯಾವ ಒಂದು ಇದರಿಂದ ನಿಷ್ಠೆಯಿಂದ ಇರಬೇಕು ಅದನ್ನು ಇಟ್ಕೊಂಡು ನಿಜವಾಗ 12,000 ಸಲ ಜಪ ಮಾಡೇ ಬಿಟ್ರಂತೆ. ಮಾಡಿದಾಗ ನಮ್ಮ ಆಳ್ವಾರು ಪ್ರತ್ಯಕ್ಷ ಆದರು. ಅವರಿಗೆ ಪ್ರತ್ಯಕ್ಷ ಆಗಿ, ನಿಮಗೂ ಏನು ಬೇಕು, ನನಗೆ ಯಾತಕ್ಕೋಸ್ಕರ ಮಾಡ್ತಾ ಇದೆಯಾ ಅಂತ ಕೇಳಿದ್ರಂತೆ. ಆವಾಗ ಅವರು ಹೇಳಿದ್ರಂತೆ, ಈಗ 4 ದಿವ್ಯ ಪ್ರಬಂಧಗಳಿದೆಯಲ್ಲ, ಅದನ್ನು ನನಗೆ ಅನುಗ್ರಹ ಮಾಡಬೇಕು, ಅದು ನನಗೆ ತುಂಬ ಆಸಕ್ತಿ ಇದೆ ಅಂತ ಹೇಳಿದ್ರಂತೆ. ಹೌದಾ, ಹೇಳ್ತೀನಿ ಅಂತ ಹೇಳಿಬಿಟ್ಟು, ನಾನು ಹೇಳ್ತೀನಿ ಬರ್ಕೋ ಅಂತ ಹೇಳಿ ಒಂದು ತೆರೆ ಹಾಕಿಬಿಟ್ಟು ತೆರೆ ಹಿಂದುಗಡೆ ಅವರು ಇದ್ದುಕೊಂಡು ಎಲ್ಲವನ್ನು ಹೇಳಿದ್ರಂತೆ. ಇವರು ಅದನ್ನು ಬರ್ಕೊಂಡ್ರು. ಹಾಗೆ 4 ದಿವ್ಯ ಪ್ರಬಂಧಗಳು ಕೂಡ ಪೂರ್ತಿ ಹೊರಗೆ ಬಂತು ನಾಥಮುನಿಗಳ ಮೂಲಕ. ಸಾಕ್ಷಾತ್ ವಿಶ್ವಕ್ಸೇನರೇ, ವಿಶ್ವಕ್ಸೇನ ಅವತಾರವಾಗಿರೋ ನಮ್ಮಾಳ್ವಾರ ಮೂಲಕವೇ ಇವ್ರಿಗೆ ಬಂತು ಅಂತ ಹೇಳಿ ಒಂದು ಪ್ರತೀತಿ ಇದೆ. ಅಷ್ಟು ಕೂಡ ಅವ್ರಿಗೆ ಗೊತ್ತಾಯಿತು ಅಂತ. ಹಾಗೆ ಕಣ್ಣಿನುಣಿಸಿರುತ್ತಾಂಬೆಗೆ ಏನಪ್ಪ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಬರೀ 11 ಶ್ಲೋಕ ಅಂತಲ್ಲ, ಆಚಾರ್ಯ ನಿಷ್ಠೆಯನ್ನು ಪರಿಪೂರ್ಣವಾಗಿ ಹೇಳೋ ಅಂಥ, ತೋರಿಸ್ಕೊಡೋ ಅಂಥ ಒಂದು ಭಾಷೆಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದೊಂದು ಮಂತ್ರ ರೂಪದಲ್ಲಿದೆ ಅನ್ನೋದನ್ನು ಸಂಪ್ರದಾಯ ಒಪ್ಕೊಡುತ್ತೆ. ಮಂತ್ರರೂಪ ಅಂತ ಹೇಳಿದ್ರೆ, ಈಗ ತಾನೇ ನಾವು ಹೇಳಿದ ಹಾಗೆ ಅದು ನಿಷ್ಠೆಯಿಂದ ಅದನ್ನು ಪುನಶ್ಚರಣೆ ಮಾಡಿದ್ರೆ, 12,000 ಮಾಡಿದ್ರೆ ಸಾಕ್ಷಾತ್ ದರ್ಶನವೇ ಆಗುತ್ತೆ, ನಮ್ಮಾಳ್ವಾರ ಪ್ರತ್ಯಕ್ಷವೇ ಆಗ್ತಾರೆ ಅಂತ ಹೇಳಿದ್ರಲ್ಲ, ಅದು ನಿಜವಾಯಿತು ಅವರ ಕೇಸಲ್ಲಿ. ಅಷ್ಟು ನಿಷ್ಠೆಯಿಂದ ಮಾಡಬೇಕು, ಅದನ್ನ ಮಂತ್ರ ರೂಪವಾಗಿದೆ ಅದು ಅನ್ನೋ ಥರದಲ್ಲಿ ಅದನ್ನು ತೆಗೆದುಕೊತಾರೆ. ಹಾಗೆ ಮಧುರಕವಿ ಆಳ್ವಾರರು 11 ಪಾಶರಗಳನ್ನು ರಚಿಸಿದ್ದು. ಉಳಿದವ್ರ ಥರ 100 ಪಾಶರಗಳು 1000 ಪಾಶರಗಳನ್ನು ಮಾಡಲಿಲ್ಲ, 11 ಪಾಶರ. ಅಂದರೆ 11 ಪಾಶರ ಮಾಡಿ ಅವರು ಆಳ್ವಾರ ಆಗಿಬಿಟ್ರು ಅಂತ. ಅಂದರೆ ಎಷ್ಟು ಪಾಶರ ಮಾತ್ರ ಆಳ್ವಾರ ಆಗ್ತೀರಾ ಅನ್ನೋದು ಪ್ರಶ್ನೆ ಅಲ್ಲ, ನಂಬರ್ ಮೇಲೆ ಹೋಗಲ್ಲ ಅದು. ಆದರೆ ಆಳ್ವಾರ ಅನ್ನೋದಕ್ಕೆ ಒಂದು ಕ್ವಾಲಿಫಿಕೇಶನ್, ಆಳವಾಗಿ ಭಗವದ್ಭಾವದಲ್ಲಿ ಮುಳುಗಿದವರು ಅನ್ನೋರು ಆಳ್ವಾರ ಅಂತ. ಆದರೆ ಇವರು ಭಗವದ್ಭಾವಕ್ಕಿಂತ ಆಚಾರ್ಯರ ಭಾವದಲ್ಲಿ ಮುಳುಗಿದವರು, ಆಚಾರ್ಯರನ್ನೇ ಪರಿಪೂರ್ಣವಾದ ಪರಮಾತ್ಮ ಅಂತ ತಿಳ್ಕೊಂಡು ಆಚಾರ್ಯ ನಿಷ್ಠೆಯಿಂದ ಕೂಡಿದವರಂಥ ಆಳ್ವಾರಾಗಿದ್ದರು ಇವರು ಅನ್ನೋದನ್ನು ಜ್ಞಾಪಿಸ್ಕೊತೀವಿ ನಾವು ಅಂತ. ಆಗಿದ್ದರಿಂದ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಮೂಲ ಪುರುಷರು ಒಂದು ದೃಷ್ಟಿಯಿಂದ ಯಾರಪ್ಪ ಅಂತ ಹೇಳಿದ್ರೆ, ಈ ಕಣ್ಣಿನುಣಿಸಿರುತ್ತಾಂಬೆ ಅನ್ನೋ ಪಾಶರಗಳೇ ಆಗಿದೆ. ನಾಥಮುನಿಗಳು ಅಲ್ಲಿಂದ ಪ್ರಾರಂಭ ಆಯಿತು.
ಅನ್ನೋದನ್ನು ಜ್ಞಾಪಿಸ್ಕೋತೀವಿ. ಅದಕ್ಕೂ ಕೂಡ ಮೂಲವಾಗಿರ್ದಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಈ ಕಣ್ಣಿನ ಚಿರುತಾಂಬು ಅನ್ನೋ ಒಂದು 11 ಪಾಶರಗಳು ಅನ್ನೋದನ್ನ ಜ್ಞಾಪಿಸ್ಕೊಂಡು, ಇನ್ನೊಂದು ಹಿರಿಮೆ ಏನಪ್ಪ ಅಂತ ಹೇಳಿದ್ರೆ ನಮ್ಮಾಳ್ವಾರನ್ನ ಸೆಂಟರಾಗಿಟ್ಕೊಂಡು ಉಳಿದ ಆಳ್ವಾರಗಳೆಲ್ಲ ಅವರ ಭಾಗಗಳು ಅಂತ ಹೇಳ್ತಾರೆ. ಅಂದರೆ ನಮ್ಮಾಳ್ವಾರನ್ನ ಒಂದು ಶರೀರವಾಗಿ ತೆಗೆದುಕೊಂಡ್ರೆ ಅದರ ಅಂಗಗಳು ಇದೆಯಲ್ಲ, ಅಂಗಗಳೆಲ್ಲ ಉಳಿದ ಆಳ್ವಾರಗಳು ಅಂತ ಹೇಳುವಂಥ ಒಂದು ಮಾತು ಇದೆ, ಆ ಪ್ರತೀತಿ ಇದೆ ಸಂಪ್ರದಾಯದಲ್ಲಿ. ಇನ್ನೊಂದು ದೃಷ್ಟಿಯಿಂದ ನಮ್ಮಾಳ್ವಾರೇ ಆತ್ಮ ಅಂತ ಹೇಳ್ತಾರೆ, ಉಳಿದವರೆಲ್ಲ ಅಂಗಗಳು ಅಂತ ಹೇಳ್ತಾರೆ. ಯಾವ್ಯಾವ ಅಂಗಗಳು ಅನ್ನೋದು ಕೂಡ ಸಂಪ್ರದಾಯದಲ್ಲಿ ಹೇಳೋವಂಥ ಮಾತುಗಳು. ಅದು ಬೇರೆ ಎಲ್ಲ ಇದೆ. ಕಣ್ಣು ಯಾರು, ಮುಖ ಯಾರು, ಕತ್ತಿ ಯಾರು, ಕೈಗಳು ಯಾರು, ಆಮೇಲೆ ಪಾದಗಳು ಯಾರು ಅಂತ ಹೇಳುವಂಥ ಇದೆಲ್ಲ ಹೇಳ್ತಾರೆ ಸಂಪ್ರದಾಯದಲ್ಲಿ. ಆತ್ಮ ಯಾರು ಅಂತ ಹೇಳಿದ್ರೆ ನಮ್ಮ ಆಳ್ವಾರ್ ಅಂತ ತುಂಬ ಪ್ರಸಿದ್ಧಿ. ಅವರೇ ಆಳ್ವಾರಗಳಲ್ಲಿ ಮುಖ್ಯಸ್ಥರು ಅಂತ ಹೇಳಿ ಸಂಪ್ರದಾಯ ರೆಕಗ್ನೈಸ್ ಮಾಡುತ್ತೆ. ಇದರಲ್ಲಿ ಒಂದಷ್ಟಿಂದ ಹಿಂದೆ ನಾನು ಹೇಳಿದೆ, ನಮ್ಮಾಳ್ವಾರ್ನವರು ವ್ಯವಹಾರ ದೃಷ್ಟಿಯಿಂದ ಅಥವಾ ಹೊರಗಡೆ ದೃಷ್ಟಿಯಿಂದ ಶೂದ್ರರಾಗಿದ್ದರು. ಆದರೂ ಕೂಡ ತುಂಬ ಮಾನ್ಯತೆ ಇದೆ ಶ್ರೀ ವೈಷ್ಣವರಲ್ಲಿ. ಅವರಿಗೆ ದೇವಸ್ಥಾನದಲ್ಲೇ ಅವ್ರಿಗೊಂದು ಜಾಗ ಇದೆ, ಆಳ್ವಾರಗಳಿಗೆಲ್ಲ ಜಾಗ ಇದೆ, ಮತ್ತು ಆಳ್ವಾರಗಳ ಮುಖ್ಯಸ್ಥರು ಅನ್ನೋ ಒಂದು ವಿಷಯವೂ ಇದೆ. ಅಷ್ಟು ಕೂಡ ಸೇರಿದೆ ಅಂಥೇಳಿ ಜ್ಞಾಪಿಸ್ಕೊಳ್ತಾ ಈ ಪಾಠವನ್ನು ನಮ್ಮಾಳ್ವಾರ್ಗೆ ಸಂಬಂಧಪಟ್ಟ ಪಾಠ ಮತ್ತು ಅದಕ್ಕೆ ಸೇರಿದಂಥ ಮಧುರಕವಿ ಆಳ್ವಾರು ಅವರಿಬ್ಬರಿಗೂ ಕೂಡ ಇದ್ದಂಥ ನಿಕಟವಾದ ಸಂಬಂಧ, ಗುರು ಶಿಷ್ಯ ಒಂದು ಸಂಬಂಧ, ಅದನ್ನು ಈಗ ತಾನೇ ಹತ್ತಿರದಲ್ಲಿ ಬಂದಂಥ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ಅದಕ್ಕೆ ಹತ್ತಿರದಲ್ಲಿ ಆಚಾರ್ಯ ನಿಷ್ಠೆಯನ್ನು ಲೋಕಕ್ಕೆಲ್ಲ ಎತ್ತಿ ತೋರಿಸಿದಂಥ ಮಧುರಕವಿ ಆಳ್ವಾರ ಅವರ ಗುರುವಾದ ನಮ್ಮಾಳ್ವಾರನ್ನು ಅವ್ರಿಗೂ ಗುರುವಾದಂಥ ಶ್ರೀಮನ್ನಾರಾಯಣನಿಗೂ ಕೂಡ ಈ ಮಾತುಗಳೆಲ್ಲ ಸೇರಲಿ ಎಂಬುದಾಗಿ ಹೇಳ್ತಾರೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.